ಕೊಪ್ಪಳ ಲೋಕಸಭಾ ಚುನಾವಣೆ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುತ್ತಾ ಹಾಗೂ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರರಾಗಿರ್ತಾರೆ ಬಸವರಾಜ ರಾಯರೆಡ್ಡಿ ಅವರ ಕ್ಷೇತ್ರ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದಿದ್ದೇವೆ. ಈ ಕ್ಷೇತ್ರದ ಜನರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡೋಣ ಬನ್ನಿ. ತಮ್ಮ ಬೆಂಬಲ ಯಾರಿಗೆ? ನೋಡಿ, ನಾಳೆ ಮೇ 7ಕ್ಕೆ ನಮ್ಮ ಲೋಕಸಭಾ ಚುನಾವಣೆ ನಡೀತಾ ಇದೆ. ಎರಡೂ ಪಕ್ಷಗಳ ಪ್ರಚಾರ ಅಬ್ಬರವಾಗಿದೆ. ಆದರೆ ಈಗ ಕೆಲವೊಂದು ಯುವಕರು ಮೋದಿ ಅಂತ ಕರೀತಾರೆ. ಆದರೆ 10 ವರ್ಷಗಳ ಕಾಲ ಮೋದಿ ಪ್ರಧಾನಮಂತ್ರಿ ಆಗಿ ನಮ್ಮ ರಾಜ್ಯದಿಂದ 27 ಲೋಕಸಭಾ ಸದಸ್ಯರನ್ನ ಆಯ್ಕೆ ಮಾಡಿದ್ವಿ. ಈ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಒಣ ಬೇಸಾಯ. ಆದರೆ ಪ್ರತಿಯೊಬ್ಬ ಲೋಕಸಭೆ ಸದಸ್ಯ ಮೋದಿ ಆದರೆ ನಿಂತು ನಮ್ಮ ಕರ್ನಾಟಕಕ್ಕೆ ನೀರಾವರಿ ಬಗ್ಗೆ ಮಾತಾಡಲಿಲ್ಲ. ಈಗೇನು ಕೃಷ್ಣ ಬಿ ಸ್ಕೀಮ್ ಯೋಜನೆ ಅಡಿಯಲ್ಲಿ ತಡೆಯಾಜ್ಞೆ ಇರೋದನ್ನು ಯಾವೊಬ್ಬ ಲೋಕಸಭಾ ಸದಸ್ಯರು ಕೂಡ ಅವರು ಮೋದಿ ಹತ್ರ ಹೋಗಿ ಕೇಳಲಿಲ್ಲ, ಮಾತಾಡಲಿಲ್ಲ. ಈಗ ತೆಲಂಗಾಣ ಮತ್ತು ಕರ್ನಾಟಕ, ಮಹಾರಾಷ್ಟ್ರ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಕರೆಸಿ ಮೋದಿಯವರು ಆ ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ, ರೈತರ ಜಮೀನು ಹಸಿರು ಮಾಡುವಂತೆ ಕಾಳಜಿ ಇದ್ದಿದ್ರೆ ಅವ್ರ ತಡೆಯದೇ ಇರುವುದನ್ನು ತೆರವುಗೊಳಿಸಿ ನಮ್ಮ ಭಾಗದ ರೈತರಿಗೆ ನೀರಾವರಿ ಮಾಡ್ಬೋದಿತ್ತು. ಆದರೆ ಅವ್ರಿಗೆ ಆಸಕ್ತಿ ಇಲ್ಲ. ತಮಗಿರೋದು ಏನಂದರೆ ಅಧಿಕಾರದ ವ್ಯಾಮೋಹ. ಅಧಿಕಾರಕ್ಕೋಸ್ಕರ ತಾವು ಊರು ಸುತ್ತಾರ, ಗಲಿ ಸುತ್ತಾರ, ಲಾಸ್ಟ್ ಕೊನೆಗೆ ಮನೆಗೂ ವಾಸ್ತವ್ಯ ಮಾಡೋ ಕಾರ್ಯಕ್ರಮ ಮಾಡಿದ್ರು ಮಾಡಬಹುದು. 35 ವರ್ಷಗಳ ಕಾಲ ಬಸವರಾಜ ರಾಯರೆಡ್ಡಿ ಅವರು ಈ ಕ್ಷೇತ್ರದ ಶಾಸಕರಾಗಿ ಇದು ಮಾಡಿದ್ರು. ಅವ್ರು ಏನ್ ಮಾಡಿದ್ರು ಈ ಕ್ಷೇತ್ರಕ್ಕೆ? ನೋಡಿ ಸ್ವಾಮಿ, 35 ವರ್ಷಗಳಿಂದ ಸತತವಾಗಿ ಬಸವರಾಜ ರಾಯರೆಡ್ಡಿ ಅವರು ಈ ತಾಲೂಕಿನಲ್ಲಿ ಅಧಿಕಾರ ಮಾಡ್ಕೊಂತ ಬಂದಾರ, ಒಪ್ಕೊಂತೀನಿ. ಆದರೆ ಅವರು ಈ ತಾಲೂಕು ಹಿಂದೆ ಹೆಂಗಿತ್ತು, ಈಗ ಯಾವ ರೀತಿ ನೀರಾವರಿ ಬಗ್ಗೆ ಹೇಳ್ರಿ ನಮ್ಗೆ. ನೀರಾವರಿ ಈಗ ಇತ್ತು. ತಮಗೂ ಒಬ್ಬ ಪತ್ರಕರ್ತರು ತಾವು ಈಗ ಕೋರ್ಟ್ನ ತಡೆ ಇದ್ರೆ ಯಾರು ಒಬ್ರು ಮಾಡೋಕ್ಕಾಗಲ್ಲ. ಆದರೂ ಅವ್ರು ಪ್ರಯತ್ನ ಮಾಡಿ 32 ಕೆರೆಗಳಿಗೆ ನೀರು ತುಂಬಿಸ್ಯಾರ. ಅದು ಅವ್ರದ್ದು ಒಂದು ಶ್ಲಾಘನೀಯ ವಿಷಯ. ಆಲಪಚಾರಿ ಅವರು ನಾನು ಮಾಡಿದ್ದೀನಿ ಅಂತ ಹೇಳ್ತಾರೆ. ಅವ್ರದ್ದು ಏನಾದರೂ ಮಾಡಿದ್ದು ಆಧಾರ ಏನಾರು ಇತ್ತು ಅಂದ್ರೆ ಕೊಡ್ರಿ, ಅವ್ರ ಪಾದಕ್ಕೆ ಶರಣ ಆಗುತ್ತೀನಿ. ಸುಮ್ಕೆ ನಾನು ಮಾಡಿದ್ದೀನಿ ಅಂತೇಳಿ ಮತದಾರನ ದಾರಿ ತಪ್ಪಿಸೋ ಕೆಲಸ ಮಾಡಬಾರ್ದು. ಅವರು ಒಬ್ಬ 3 ಖಾತೆಗಳ ಮಂತ್ರಿ, ಬುದ್ಧಿವಂತರು, ಪ್ರಜ್ಞಾವಂತರು. ನಾವು ಯಾರೋ ಮಾಡಿದ್ದನ್ನು ನಾನು ಮಾಡಿದ್ದೆ ಅನ್ನೋದು ಅದು ಸೂಕ್ತವಾದಲ್ಲ. ರೈತರಿಗಾಗಿ ಏನು ಮಾಡಿದ್ದಾರೆ ಅವರು? ಹೈಟೆಕ್ ಬಂಡವಾಳಶಾಹಿಗಳ ಸಾಲ ಮನ್ನಾ ಮಾಡಿದರು. ಆದರೆ ನಮ್ಮ ರಾಜ್ಯದೊಳಗೆ, ನಮ್ಮ ದೇಶದೊಳಗೆ ಮನಮೋಹನ್ ಸಿಂಗ್ ಏನು ಪ್ರಧಾನ ಮಂತ್ರಿ ಆಗಿದ್ದಾಗ ರೈತರ ಲಕ್ಷಾಂತರ ರೂಪಾಯಿ ಸಾಲ ಮನ್ನಾ ಮಾಡಿದ್ದು ಅದು ಕಾಂಗ್ರೆಸ್ಸಿನ ಕೀರ್ತಿ ತರ್ತಂತ ನನ್ನ ಅಭಿಪ್ರಾಯ. ತಳಕಲ್ ಗ್ರಾಮದ ಪ್ರತಿನಿಧಿಯಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮೂರ ಹೆಮ್ಮೆ ಪುತ್ರ ಅಂತ ಬಸವರಾಜ ರೆಡ್ಡಿ ಅವರ ನನ್ನ ಪಟ್ಟ ಶಿಷ್ಯ. ಹಾಗಾಗಿ ನನ್ನ ಬೆಂಬಲ ನನ್ನ ಕಾಂಗ್ರೆಸ್ ಪಕ್ಷಕ್ಕೆ. ವಿಶೇಷವಾಗಿ ರಾಜಶೇಖರ್ ಇಟ್ನಾಳ್ ಅವರು 2 ಸಲ ಸೋತಿದ್ದಾರೆ, ಅನುಕಂಪ ಇದೆ. ಇನ್ನೊಂದು ಸಲ ಈಗ ನಿಂತಿದ್ದಾರೆ, ಅವ್ರನ್ನ ಆರಿಸ್ತೀವಿ. ಅದೇ ಥರ ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಹಿರಿಯ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿರೋದ್ರಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮಾಡ್ಬೇಕಂತಂದು. ಆಮೇಲೆ ಸಿದ್ದರಾಮಯ್ಯ ಸರ್ಕಾರ ಜನಪರ ಕಾರ್ಯಕ್ರಮ ಮಾಡಿರೋದ್ರಿಂದ ಹೆಣ್ಮಕ್ಳಿಗಾಯ್ತು, ವಿದ್ಯಾರ್ಥಿಗಳಿಗಾಯ್ತು, ಸಾಮಾನ್ಯ ರೈತ ಕುಟುಂಬಕ್ಕೆ ಒಳ್ಳೆ ಅನುಕೂಲ ಆಗಿರೋದ್ರಿಂದ ನಾವು ಈ ಸಲ ಕಾಂಗ್ರೆಸ್ಗೆ ಮಾಡ್ಬೇಕಂತ ನಮ್ಮ ಅನಿಸಿಕೆ ಸರ್. ತಮ್ಮ ಬೆಂಬಲ ಯಾರಿಗೆ? ಬಿಜೆಪಿ. ಕಾಂಗ್ರೆಸ್ ಪಕ್ಷದ ಏನು ಗ್ಯಾರಂಟಿ ಯೋಜನೆಗಳಿಗೆ ಏನು ಕೈ ಇಡ್ಲಿಲ್ವಾ ನಿಮ್ಗೆ? ಇಲ್ಲ ನಮ್ಗೇನು ಮಾಡಿಲ್ರಿ ಅವರು, ಬರೀ ಹೆಣ್ಮಕ್ಳಿಗೆ ಅಷ್ಟೇ ಮಾಡ್ಯಾರ. ನಮ್ಮ ಸೈಡು ಎಲ್ಲ ಕಾಂಗ್ರೆಸ್ ಇತ್ರಿ ಸರ, ಏನು ರೋಡ್ ಅಭಿವೃದ್ಧಿ ಏನು ಮಾಡಿಲ್ಲ. ಇವಾಗ ಬಿಜೆಪಿ ಬಂದ್ರೆ ಏನೋ ಮಾಡ್ತಾರೆ ಅಂತ ಬಿಜೆಪಿ ಹಾಕೋದ್ರಿ. ನಮ್ಮ ಹೆಸರು ಕರಿಯಪ್ಪ ಹಳ್ಳಿಕೆರೆ ಅಂತಾರೆ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಸರ್. ಈಗ ನಾವು ಒಂದು 8 ತಿಂಗಳಿಂದ ಅಧ್ಯಕ್ಷ ಇದೀವಿ. ನಮ್ಗೆ ಆ್ಯಕ್ಚುಲಿ ಏನಪ್ಪ ಅಂದ್ರೆ ಈಗ ನಮ್ಗೆ ಕಾಂಗ್ರೆಸ್ ಸರ್ಕಾರ ಅಂದ್ರಪ್ಪ ಭಾಳ ಹೆಮ್ಮೆ ಅಂತ ಕೆಲಸ ರೀ. ಯಾಕಂದ್ರೆ ಈಗ ಉದಾಹರಣೆ ಅಂದ್ರಪ್ಪ ಅಂದ್ರೆ ನನ್ನ ಕುಟುಂಬದ ಉದಾಹರಣೆ. ನನಗೆ ಈಗ 2,000 ರೂಪಾಯಿ ಗೃಹಲಕ್ಷ್ಮಿ ಇರ್ಬೋದು ರೀ, 300 ರೂಪಾಯಿ. ಇವತ್ತು ನನ್ನ ಮನೆಗೆ 300 ರೂಪಾಯಿ, ತಿಂಗಳ 300 ರೂಪಾಯಿ ರೇಷನ್ ಅಕ್ಕಿ ರೊಕ್ಕ ಬೀಳ್ತಾರೆ. ಈ ಮತ್ತೆ ಏನಪ್ಪ ಅಂದ್ರೆ ಆ್ಯಕ್ಚುಲಿ ಏನಪ್ಪ ನಮ್ಗೆ ಗ್ಯಾಸಿಂದ ಇರ್ಬೋದು ರೀ, ಇದು ರೇಷನ್ ರೊಕ್ಕ ಇರ್ಬೋದು ರೀ, ಗೃಹಲಕ್ಷ್ಮಿ ಇರ್ಬೋದು ರೀ. ನನ್ನ ಕುಟುಂಬ ನನಗೆ 4 ಮಂದಿ ಹೆಣ್ಮಕ್ಳು, ಒಬ್ಬ ಗಂಡ್ಮಗ ಅದಾನ ರೀ. ನಮ್ಮ ಹೆಣ್ಮಕ್ಳು ಅಂಗವಿಕಲ ಅದಾರ ರೀ. ಈ ನಮ್ಮ ಹೆಣ್ಮಕ್ಳು ರೊಕ್ಕ 1 ರೂಪಾಯಿ ಕೇಳಿಲ್ರಿ. ಮೊನ್ನೆ ಈಗ ಒಂದು 2 ತಿಂಗಳಿಂದ 4 ತಿಂಗಳಿಗೆ ಬಂಗಾರ ತಗೊಂಡ್ರಿ. ಈ ಮತ್ತೆ 25,000 ರೂಪಾಯಿ ಆಲ್ರೆಡಿ ಜಮಾ ಆಗೈತ್ರಿ. ಈಗ 27,000 ಇವತ್ತು ಗೃಹಲಕ್ಷ್ಮಿ 2,000 ರೂಪಾಯಿ ಜಮಾ ಆಗೈತ್ರಿ. 27,000 ರೂಪಾಯಿ ಐತ್ರಿ. ನಾಳೆ ನಮ್ಮ ಹೆಣ್ಮಕ್ಳು 27,000 ರೂಪಾಯಿ ಜಮಾ ತಲ್ಲ, ನಾಳೆ ಹಂಗೆ ಬೂಳ್ಗಿಟ್ಟಿ ಕೊಡ್ಸಂತಾಳೆ. ಪ್ರತಿಯೊಬ್ಬರು ಹೆಣ್ಮಕ್ಳು, ಹೆಣ್ಣಾದಂಥ ತಾಯಂದ್ರಿಗಾತು, ಮಕ್ಕಳಿಗಾತು ಭಾಳ ಯೋಗ್ಯವಾದ ಕೆಲಸ ರೀ. ಈಗ 5 kg ಅಕ್ಕಿ ಇವತ್ತು ಸರ್ಕಾರದವ್ರು 10 kg ಅಕ್ಕಿ ಕೊಡ್ತೀನಿ ಕಾಂಗ್ರೆಸ್ ಅಂತ ಹೇಳಿದ್ರಲ್ರಿ. 10 kg ಕೊಡೋದು ಬೇಡ್ರಿ, 5 kg ರೊಕ್ಕ ಹಾಕ್ತಾರೆ ನೋಡ್ರಿ, ಅದು ಭಾಳ ಯೋಗ್ಯ. ಯಾವ ಅಭ್ಯರ್ಥಿಗೆ ನಿಮ್ಮ ಬೆಂಬಲ? ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ಬೆಂಬಲ. ಕ್ರಮ ಸಂಖ್ಯೆ 1 ಬಸವರಾಜ್ ಕ್ಯಾವಟೂರ್ ಅವರಿಗೆ ಇಡೀ ನಮ್ಮ ಕೊಪ್ಪಳ ಜಿಲ್ಲೆ ಬಹುಮತದಿಂದ ಆರಿಸಿ ತರ್ತಾರಂತಂದು
ನಾವು ಭಾಳ ವ್ಯಕ್ತಪಡಿಸಿದ್ದೀವಿ. ಆ ನಂಬಿಕೆನೂ ಇದೆ. ಅದರ ಈಗ 10 ವರ್ಷಗಳ ಕಾಲ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರು. ಅವರಿಂದ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ, ಬರೀ ಶೂನ್ಯ ಅಂತ ಹೇಳ್ತಾರೆ. ಅದಕ್ಕೆ ನೀವೇನು ಹೇಳ್ತೀರಿ? ಈ ಕಾಂಗ್ರೆಸ್ನವರಿಗೆ ಹೇಳಲಿಕ್ಕೆ ಅಭಿವೃದ್ಧಿ ಯಾವ ವಿಷಯಗಳೂ ಇಲ್ಲ. ಈ 10 ವರ್ಷದಲ್ಲಿ ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಸರ್ಕಾರ, ನಾವು ಇನ್ನೂ 50 ವರ್ಷ ಹೋದರೂ ಕೂಡ ಇಂಥ ಅಭಿವೃದ್ಧಿ ನಾವು ಕಾಣಂಗಿಲ್ಲ. ಅಕಸ್ಮಾತ್ ಕಾಂಗ್ರೆಸ್ಸಿಗೆ ಏನಾದರೂ ಓಟ್ ಹಾಕ್ತಪ್ಪ ಅಂದ್ರೆ ನಮ್ಮ ಭಾರತ ದೇಶ ದಿವಾಳಿ ಆಗೋದು ಯಾವುದೇ ಸಂದೇಹ ಇಲ್ಲ. ಯಾಕಂದರೆ ನಮ್ಮ ದೇಶದ ಭವಿಷ್ಯಕ್ಕಾಗಿ, ಈಗಿನ ಮಕ್ಕಳ ಒಂದು ಉತ್ತಮ ಶಿಕ್ಷಣಕ್ಕಾಗಿ ನಾವು ನರೇಂದ್ರ ಮೋದಿ ಅವರಿಗೆ ಓಟ್ ಹಾಕ್ತೀವಿ. ನಮಗೆ ಮತ್ತೊಮ್ಮೆ ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗ್ತಾರೆ. ಏನು ಅಭಿವೃದ್ಧಿ ಆಗಿದೆ? ಅಭಿವೃದ್ಧಿಗಾಗಿ ಅಂತ ಹೇಳ್ತಾರಲ್ಲ, ಏನು ಅಭಿವೃದ್ಧಿ ಆಗಿದೆ ಬಿಜೆಪಿಯಿಂದ ಅದನ್ನ ಹೇಳಿ. ಸಾಕಷ್ಟು ಆಗಿದ್ದಾವೆ, ಹೈವೇ ಆಗಿದ್ದಾವೆ, ಮತ್ತು ಇದು ವಿಮಾನ ನಿಲ್ದಾಣ ಆಗಿದ್ದಾವೆ, ಇವು ನಿಲ್ದಾಣಗಳಾಗಿದ್ದಾವೆ. ಮತ್ತು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಆಗಿಲ್ಲ ನಾವು? ಇಲ್ಲ, ಆಗಿದ್ದಿಲ್ಲ ಅವು. ಅಲ್ಲ, ಅವು ಅಲ್ಪ ಸ್ವಲ್ಪ. ಆಗಿನ ಪ್ರಧಾನಿ ಕಾಂಗ್ರೆಸ್ಸಿನ ಪ್ರಧಾನಿ ಹೇಳ್ತಿದ್ರು, ನಾನು 100 ರೂಪಾಯಿ ಕೊಡ್ತೇಪ್ಪ ಅಂದ್ರೆ ಕಟ್ಟ ಕಡೆ ಮನುಷ್ಯನಿಗೆ 1 ರೂಪಾಯಿ ತಲುಪುತ್ತೆ. ಈ ನಮ್ಮ ಭಾರತ ಎಲ್ಲಿದೆ? ಆದರೆ ನರೇಂದ್ರ ಮೋದಿ ಅವರು ಪ್ರಧಾನಿ ಇದಾದ್ಮೇಲೆ ಅವರು 100 ರೂಪಾಯಿ ಕಳಿಸಿದ್ರೆ ಡೈರೆಕ್ಟಾಗಿ ಸಾಮಾನ್ಯ ಜನರಿಗೆ ಇದು 100 ರೂಪಾಯಿ ಬಂದು ಜಮಾ ಆಗುತ್ತೆ. ಯಾವುದೇ ಥರ ಭ್ರಷ್ಟಾಚಾರ ಇಲ್ಲ ಕೇಂದ್ರ ಸರ್ಕಾರದಿಂದ. ಬಟ್ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಇದು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಶಂಕರಮ್ಮ ಅವರೇ, ಇದೇ ಮೇ 7ರಂದು ಕೊಪ್ಪಳ ಲೋಕಸಭಾ ಚುನಾವಣೆ ನಡೀತೆ. ತಾವು ಯಾವ ಅಭ್ಯರ್ಥಿಗೆ ತಮ್ಮ ಬೆಂಬಲ? ನಮ್ಮದು ಸಿದ್ದರಾಮಯ್ಯ ಅವ್ರಿಗೆ ಬೆಂಬಲ. ನಮ್ಗೆ ಈಗ 2,000 ರೂಪಾಯಿ ಹಾಕಿದ್ರಿಂದ ಅದರಿಂದ ಭಾಳ ಲಾಭ ಆಗ್ಯದ. ಮತ್ತು ಬಸ್ ಫ್ರೀ ಮಾಡಿದ್ದಾರೆ, ಆಮೇಲೆ ಅಕ್ಕಿ ಗೋಧಿ ಎಲ್ಲ ಫ್ರೀ ಕೊಡ್ತಾರೆ. ಆಮೇಲೆ ಜನರಿಗೆ ಎಲ್ಲದರಿಂದ ಕರೆಂಟಿಂದು ಅವು ಇವು ಅಂತ ಎಲ್ಲ ಥರದಿಂದ ಸಹಾಯ ಮಾಡ್ತಾರೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದರೆ ನಮ್ಗೆ ಲಾಭ. ಬಿಜೆಪಿ ಅವರು ಹೇಳ್ತಾರೆ ಬಿಟಿ ಭಾಗ್ಯಕ್ಕೆ ಯಾರು ಜನರಿಗೆ ಮನಸ್ಸೋಲಾಗಿಲ್ಲ ಅಂತ ಹೇಳ್ತಾರೆ. BJP ಸರ್ಕಾರದಷ್ಟು ಅತ್ಯಾಚಾರ ನಮ್ಮ ಸರ್ಕಾರ ಮಾಡಿಲ್ಲ ರೀ, ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ. BJP ಸರ್ಕಾರ ಮಾಡೋದು ಮಾಡ್ತಿ, ಮಾಡ್ಲಾರ್ದು ಮಾಡ್ತಿ. ಆಮೇಲೆ ಅದನ್ನ ಮಾಡ್ತೀನಿ, ಇದನ್ನ ಮಾಡ್ತೀನಿ, ಅದನ್ನ ಕೊಡ್ತೀನಿ, ಇದನ್ನ ಕೊಡ್ತೀನಿ ಅಂತ ಏನು ಕೊಟ್ರಿ ಅವ್ರು ನಮ್ಗೇನು ಕೊಟ್ಟಿಲ್ಲ. ಆ ಸರ್ಕಾರದಿಂದ ನಮ್ಗೇನು ಲಾಭ ಇಲ್ಲ. ನಮ್ಮ ಕಾಂಗ್ರೆಸ್ನಿಂದ ಲಾಭ ಆಗ್ಯದ. ಸಿದ್ದರಾಮಯ್ಯನವ್ರ ಕಡೆಯಿಂದ ಎಲ್ಲ ನಮ್ಗೆ ಒಳ್ಳೇದಾಗೈತೆ. ಅವ್ರಲ್ಲಿದ್ದಾನೆ ನಮ್ಗೆಲ್ಲದು ನೋಡಬೇಕು, ನೋಡಿದ್ದೀವಿ, ಎಲ್ಲ ಕಡೆನೂ ಅಡ್ಡಾಡಿದ್ದೀವಿ. ಆ ಕಡೆ ದೇಶ ಈ ಕಡೆ ದೇಶ ಎಲ್ಲಿ ತೋರಿಸಿದ್ದಲ್ಲ ಅವರೆಲ್ಲ ಕಡೆ ಅಡ್ಡಾಡಿ ಬಂದಿದ್ದೀವಿ, ನೋಡೀವಿ. ನಮ್ಗೆ ಅವ್ರಲಿಂದನೇ ಒಳ್ಳೇದಾಗೈತ್ರಿ. ಓಕೆ, ಅದಕ್ಕೇನು ಬಂದಾಗ್ತಾವ ಬಿಡ್ತಾವ, ಅದು ಮುಂದಿಂದ ಯಾರು ಸಾವ್ಕಂಡು ಯಾರು ಜೀವನ ಮಾಡಲ್ಲ ರೀ. ಅದು ಮುಂದೆ ಹೆಂಗಾಗುತ್ತೆ ಹಂಗೆ ನಡೆಸ್ತೀವಿ ನೋಡಮ್ಮ. ಲೋಕಸಭಾ ವಿಧಾನಸಭಾದಾಗ ನಮ್ಮದೇ ಮತ್ತೆ ಒಳ್ಳೆ ಸರ್ಕಾರ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಅದು ಮುಂದಿನ ದೇವ್ರಿಗೆ ಬಿಟ್ಟು ಇಚ್ಛೆ, ಅದು ನಾವೇನು ಮಾಡೋಕ್ಕಾಗಲ್ಲ. ತಮ್ಮ ಬೆಂಬಲ ಯಾರಿಗೆ? ಸರ್, ನಮ್ಮ ಬೆಂಬಲ ಅಂತ ಬಿಜೆಪಿ ನರೇಂದ್ರ ಮೋದಿಗೆ ಅವರು. ಸರ್, ಯಾಕೆ? ದೇಶದ ಅಭಿವೃದ್ಧಿಗಾಗಿ ಅವ್ರ ಕೊಡುಗೆ ಏನು? ಸರ್, ಏನು 60 ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿದ್ರೆ ಏನೇನೂ ಮಾಡಿಲ್ಲ ಸರ್. ಈ ಮೋದಿ ಅವರು 10 ವರ್ಷ ಆಡಳಿತ ಮಾಡೋದ್ರಿಂದ ಎಲ್ಲ ರೋಡು, IT ಪಾರ್ಕ್, ದೇಶ ಬೇರೆ ದೇಶಗಳು ನೋಡೋಂಥ ಸ್ಥಿತಿಗೆ ಮೋದಿ ಅವರು ತಂದಿರ್ತಾರೆ ನಮ್ಮ ದೇಶನ. ಈಗ ಈ ಕ್ಷೇತ್ರದ ಶಾಸಕರು ಬಸವರಾಜ ರಾಯರೆಡ್ಡಿ ಅವರು ರಸ್ತೆ ಇರಲಿಲ್ಲ, ಶಾಲೆಗಳಿರಲಿಲ್ಲ, ಆಸ್ಪತ್ರೆಗಳಿರಲಿಲ್ಲ, ಎಲ್ಲ ಅಭಿವೃದ್ಧಿಗಳನ್ನು ನಾವೇ ಮಾಡಿದ್ದೇವೆ. ಬಿಜೆಪಿ ಅವರು ಏನು ಮಾಡಿಲ್ಲ ಅಂತ ಹೇಳ್ತಾರೆ. ಯಾಕೆ ಮಾಡಿಲ್ಲ ಸರ್? ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ರಾಯರೆಡ್ಡಿ ಅವರು ಮಾಡಿದ್ದಾರೆ, ಆಲಪ್ ಆಚಾರ್ಯ ಅವರು ಮಾಡಿದ್ದಾರೆ. ಏನು ಈಗೇನು ಅವ್ರೇನು ಬಿಟ್ಟಿ ಬಾಕಿ ಏನು ಕೊಟ್ಟಿರಲ್ಲ, ಆ ಬಿಟ್ಟಿ ಬಾಕಿಯಿಂದ ಜನಗಳು ತುಂಬಾ ನಿರ್ಲಕ್ಷ್ಯ ಆಗಿದ್ದಾರೆ. ಎಷ್ಟೋ ಜನರಿಗೆ ಅದು ಅನುಕೂಲ ಆಗಿದೆ ಅಂತ ಹೇಳ್ತಾರೆ. ಅನಾನುಕೂಲ ಜಾಸ್ತಿ ಇದೆ ಸರ್, ಅನಾನುಕೂಲ ಜಾಸ್ತಿ ಇದೆ. ಏನು ಯಾರು ಹೊಲದಲ್ಲಿ ಕೆಲಸ ಮಾಡೋಕೆ ಯಾರು ಲೇಬರ್ ಬರ್ತಾ ಇಲ್ಲ. ಫ್ರೀ ಕೊಟ್ಟಾಗಿಂದ ಎಲ್ಲ ರೈತರೆಲ್ಲ 2 ಎಕರೆ 3 ಎಕರೆ ನೀರಾವರಿ ಮಾಡ್ತಾ ಇದ್ದವನು 1 ಎಕರೆ ಸುರ ಮಾಡ್ತಾ ಇದೆ. ಈಗ ಅಷ್ಟು ಸಮಸ್ಯೆ ತಂದಿಟ್ಟಿದ್ದಾರೆ. ಗ್ಯಾರಂಟಿ 10 kg ಅಕ್ಕಿ ಅಂದ್ರು, ಸಿದ್ದರಾಮಯ್ಯ 10 kg ಅಕ್ಕಿ ಕೊಟ್ಟರೆ ಅದ 5 kg ಬರೋದ ಮೋದಿದಂತ ಯಾವ ಆಧಾರದ ಮೇಲೆ ಹೇಳ್ತಾರೆ? ಆಹಾರ ಭದ್ರತೆ ಕಾಯ್ದೆ ಯೋಜನೆ ಜಾರಿ ಮಾಡಿದವರು ಕಾಂಗ್ರೆಸ್ನವರು. ನಮ್ಮ ಮನಮೋಹನ್ ಸಿಂಗ್ ಅವರು ಆಹಾರ ಭದ್ರತೆ ಕಾಯ್ದೆ ಅಡಿ ಅವಾಗ ಜಾರಿ ಮಾಡಿದ್ರು. ಅದೇ ಅಕ್ಕಿನ ಬರ್ತಾ ಇದೆ ಕೇಂದ್ರ ಸರ್ಕಾರದಿಂದ. ಮತ್ತೆ ಸಿದ್ದರಾಮಯ್ಯನವರು ರೇಷನ್ ಬದಲು ದುಡ್ಡು ಕೊಡ್ತಾ ಇದಾರಲ್ಲ. ಯಾರಿಗೆ ಸರ್? ಕೆಲವೊಬ್ರಿಗೆ ಬರುತ್ತೆ, ಕೆಲವೊಬ್ರು ಬರಲ್ಲ. 140 ಜನ ಇತ್ತದ ಬಂದ್ರೆ 10 ಜನಕ್ಕೆ ಬರುತ್ತೆ, 30 ಜನಕ್ಕೆ ಬರಾಗಲ್ಲ. ಸುಮ್ಮನೆ ಕೊಟ್ಟಿವಿ ಅಂತ ಹೇಳಿದ್ರೆ ಅದಕ್ಕೆ ಬರ್ತದೆ ಸರ್. ಅದು ಒಟ್ಟಾರೆಯಾಗಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ತಾವು ಬಿಜೆಪಿಗೆ ಬೆಂಬಲ. ಈ ಬಾರಿ ದೇಶ ಮತ್ತು ಹಿಂದುತ್ವ ದೃಷ್ಟಿಯಿಂದ ನರೇಂದ್ರ ಮೋದಿಗೆ ಓಟ್ ಹಾಕೋದು. ಈ ಬಾರಿ ಲೋಕಸಭಾ ಚುನಾವಣೆ ನಡೀತಿ, ಇನ್ನೊಂದು ವಾರದಾಗ ಚುನಾವಣೆ ನಡೀತೆ. ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಕಾಂಗ್ರೆಸ್ಸಿಗೆ. ಗ್ಯಾರಂಟಿ ಯೋಜನೆಗಳ ಕೈ ಹಿಡಿದವ ನೀವು? ಗ್ಯಾರಂಟಿ ಗೃಹಲಕ್ಷ್ಮಿ 2,000 ರೂಪಾಯಿ ಬರ್ತೈತಿ. ನಮ್ದು ಬಡವರು ಇದೀವಿ, ಯಾವುದೋ ಒಂದು ನಮಗೆ ಅನುಕೂಲ ಆಗೈತಿ. ಬಸ್ಸಿನ ಸೌಕರ್ಯ ಮಾಡ್ಯಾರ ನಮ್ಗೆ, ಹಂಗಾಗಿ ಕಾಂಗ್ರೆಸ್ಸಿಗೆ ನಾವು. ತಮ್ಮ ಬೆಂಬಲ ಯಾರಿಗೆ ವ್ಯಕ್ತಪಡಿಸ್ತಾ ಇದ್ದೀರಿ? ಸರ, ನಾವು ಒಬ್ಬ ರೈತನ ಮಗನಾಗಿ ನಾನು ನನಗೆ 1976 ನನ್ನ ಡೇಟ್ ಆಫ್ ಬರ್ತ್ ಹುಟ್ಟಿರಿ. ಅದು ನಾನು ಕಂಡಿರ್ತಕ್ಕಂಥ ಈ ರಾಜಕೀಯ ವ್ಯವಸ್ಥೆಯೊಳಗೆ ನಾನು ಮನಮೋಹನ್ ಸಿಂಗ್ನ ಆಡಳಿತನ ನೋಡೀನಿ, ಅಲ್ಲಿಂದ PV ನರಸಿಂಹರಾವ್ ಆಡಳಿತನ ನೋಡೀನಿ. ತದನಂತರ ರಾಜೀವ್ ಗಾಂಧಿದು ಸ್ವಲ್ಪ ದ್ಯಾಸ ಐತಿ ನಮ್ಗೆ.
ಈ ಎಲ್ಲ ಆಡಳಿತ ನೋಡಿ 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 ಅವ್ರ ಅಭಿವೃದ್ಧಿಗೆ, ಮಾನ್ಯ ಈ ನರೇಂದ್ರ ಮೋದಿ ಅಭಿವೃದ್ಧಿಗೆ ದೇಶ ಎಷ್ಟು ಸುಭಿಕ್ಷವಾಗಿ ಹೊಂಟಾತ ನಮ್ಮ ದೇಶ ಅಂದ್ರೆ ನಾವು ವರ್ಣನೆ ಮಾಡೋಕ್ಕಾಗಲ್ಲ. ಅಂತ ಒಂದು ಈ ಸಂದರ್ಭದೊಳಗೆ ನಾನೊಬ್ಬ ರೈತನ ಮಗನಾಗಿ ಉಳಿಮೆಯ ಮಾಡ್ತಕ್ಕಂಥ ನಾವೇನಿದೀವಲ್ಲ, ನಮ್ಗೆ ನರೇಂದ್ರ ಮೋದಿ ಒಂದೇ ಒಂದು ಘೋಷಣೆ ಮಾಡಿದ್ರು, ನಮ್ಮ ದೇಶದ ರೈತರು, ಬಡ ರೈತರು ಯಾರಾದ್ರೂ ಚೆನ್ನಾಗಿರ್ಬೇಕು, ನಾನು ಅವ್ರಿಗೆ 6,000 ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಕೂಡ ನನ್ನ ಅಕೌಂಟ್ಗೆ ನೇರವಾಗಿ ನನ್ನ ಪಾಣಿಗೆ ಎಲ್ಲ ಪ್ರತಿಯೊಬ್ಬ ಇಲ್ಲಿರ್ತಕ್ಕಂಥ ರೈತರ ಪ್ರಾಣಿಗೆ 6,000 ಅವ್ರು ಕೊಟ್ಟರು. ಮತ್ತೆ ಮಾನ್ಯ ಯಡಿಯೂರಪ್ಪನವ್ರು ಕೂಡ 4,000 ಕೊಡ್ತಿದ್ರು. ಅದು ಕೂಡ ಅವ್ರೀಗ ಬಂದು ಗ್ಯಾರಂಟಿ ಒಳಗೆ ಅದನ್ನು ಕಟ್ಕೊಂಡ್ಬಿಟ್ರು. ಈಗ ಇವ್ರು ಮಾಡ್ತಕ್ಕಂಥ ಕೆಲಸ ಏನೈತೆ ಹೇಳ್ರಿ, ನರೇಂದ್ರ ಮೋದಿದು ರೈತರಿಗೆ ಮನ ಮುಟ್ಟುವಂತ ಕೆಲಸ ಅವ್ರು ಮಾಡ್ತಾರ. ನಾವು ಯಾವತ್ತಿದ್ರು ನರೇಂದ್ರ ಮೋದಿ ಅವರಿಗೆ ನಮ್ಮ ಬೆಂಬಲ. ನರೇಂದ್ರ ಮೋದಿ ಅವರು ಬಂದ ಮೇಲೆ ರೈತರ ಬೀಜ ಗೊಬ್ಬರಗಳ ಬೆಲೆ ಏರಿಕೆ ಜಾಸ್ತಿ ಆಯ್ತು ಒಂದು. ಎರಡನೇದು, ಮತ್ತೆ ಸಿದ್ದರಾಮಯ್ಯ ಅವರು ಕೊಡ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ಪ್ರತಿ ತಿಂಗಳ 2,000 ರೂಪಾಯಿ ಬರ್ತದಲ್ಲ ಸರ. ಗ್ಯಾರಂಟಿ ಏನ್ ಕೊಡ್ತಾರಲ್ಲ ಸಿದ್ದರಾಮಯ್ಯ ಅವರ, ನನಗನ್ಸಿದ ಮಟ್ಟಿಗೆ ಈ ಲೋಕಸಭಾ ಎಲೆಕ್ಷನ್ ಮುಗಿದ ನಂತರ ಅದು ನಿಲ್ಬಹುದು. ಇನ್ನೊಂದು, ಅವ್ರಿಗೆ ಹೆಲ್ತ್ ಕೊಡ್ಬೇಕಾಗಿತ್ತು. ಮಕ್ಕಳ ಒಂದು ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಒಂದು ಮಾದರಿ ಶಾಲೆ ತೆಗಿಬೇಕಾಗಿತ್ತು. ಈ ಒಂದು ಪೋಲ್ ಮಾಡ್ತಕ್ಕಂಥ ಈ ದುಡ್ಡಿನೊಳಗ ಆ ಸಿದ್ದರಾಮಯ್ಯವ್ರು ಕೊಡ್ತಕ್ಕಂಥ ದುಡ್ಡು ಅದು ಅವ್ರದಲ್ರಿ, ಅದು ನಮ್ಮ ತೆರಿಗೆ ಹಣ. ಅದು ಆ ತೆರಿಗೆ ಹಣವನ್ನು ಬಹಳ ಗಂಭೀರವಾಗಿ ಪೋಲ್ ಮಾಡ್ತಾರ ಅವರು. ಅದು ಯಾಕಂತ ಕೇಳ್ರಿ, ಬಡವರಿಗೆ ಮನ ಮುಟ್ಟಂಗಿಲ್ಲ ಅದು. ಈಗ ನಾನು ಈ ಇಲೆಕ್ಷನ್ ಮುಗಿದಿಂದ ನಾನು ಬಹಳಷ್ಟು ಕಂಡಿನಿ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇಂದ. ನಾವು ರಾಜಕೀಯ ಮನುಷ್ಯರಲ್ರಿ, ನಾನು ಒಬ್ಬ ರೈತನ ಮಗನಾಗಿ ಹೇಳಕತ್ತೀನಿ. ನನಗಂತೂ ಈ ಇಲೆಕ್ಷನ್ ಮುಗಿದಿಂದ ಅಂತ ಗ್ಯಾರಂಟಿ ಇಲ್ಲ ಸರ್. ಈಗ ನರೇಂದ್ರ ಮೋದಿ ಅವರು ಅದಾನಿ, ಅಂಬಾನಿ, ಮುಖೇಶ್ ಅಂಬಾನಿ ಅವರ ಆದಾಯಗಳು ದ್ವಿಗುಣ ಆಗ್ಯಾವ, ಯಾವುದೇ ರೈತರ ಆದಾಯ ದ್ವಿಗುಣ ಆಗಿಲ್ಲ ಅಂತ ಹೇಳ್ತಾರೆ ಸರ್. ಅದಾನಿ ಅಂಬಾನಿ ಅವರು ಮನಮೋಹನ್ ಸಿಂಗ್ ಇದ್ದಾಗನು ಕೂಡ ಅವರಲ್ಲೇ ದೊಡ್ಡ ಉದ್ಯಮಿಯಾಗಿ ಬೆಳೆದಿದ್ರು. ಈ ನರೇಂದ್ರ ಮೋದಿ ಆಗಿ ಬಂದಿಂದ ಏನಿಲ್ಲ, ಅವ್ರು ತಮ್ಮ ಉದ್ಯೋಗ ರೈತರ ಸಾಲ ಮನ್ನಾ ಮಾಡ್ಲಿಲ್ಲ. ಅವರು ರೈತರ ಕಾರ್ಪೊರೇಟರ್ ಸಂಸ್ಥೆದವರು ರೈತರ ಅವರು ಸಾಲ ಮನ್ನಾ ಮಾಡಿದ್ರು, ರೈತರ ಸಾಲ ಮನ್ನಾ ಮಾಡ್ಲಿಲ್ಲ. ಇದಕ್ಕೇನ್ ಹೇಳ್ತೀರಿ ನೀವು? ಸರ್, ನಾನು ನೋಡಿದಿರ್ತಕ್ಕಂಥದ್ದು, ನಾವು ಇಲ್ಲಿ ರೈಲ್ವೆ ಯೋಜನೆ ಒಳಗೆ ನಾನು ನೋಡಿನಿ. ರೈಲ್ವೆಗೆ ಅವ್ರು ಅಡಿಗಲ್ಲ ಹಾಕಿದ್ರು. ಮಾನ್ಯ ಏನು ಮನಮೋಹನ್ ಸಿಂಗ್ ಅವರು ಅವಾಗ ಮೊದ್ಲಾಗ ಅವರು ಬಿಡಿಗಾಸನು ಕೊಡ್ಲಿಲ್ಲ. ಇವರೆಲ್ಲ ರೈಲ್ವೆಗೆ ಎಷ್ಟೆಷ್ಟು 1,000 ಕೋಟಿ, ಮತ್ತು ನಿತಿನ್ ಗಡ್ಕರಿ ಅವರೆಲ್ಲ ಕೊಪ್ಪಳದಿಂದ ಹುಬ್ಬಳ್ಳಿವರೆಗೆ ಸಿಸಿ ರಸ್ತೆ. ತಾವು ಯಾವ ಅಭ್ಯರ್ಥಿಗೆ ತಮ್ಮ ಬೆಂಬಲ ವ್ಯಕ್ತಪಡಿಸ್ತೀರಿ? ಸರ್, ಬಿಜೆಪಿಗೆ. ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಏನು ಮಾಡಿಲ್ಲ ಅಂತ ಹೇಳಿ ಕಾಂಗ್ರೆಸ್ನವ್ರು ಹೇಳ್ತಾರಲ್ಲ ಸರ್. ಮಾಡಿದ್ದಾರೆ ಎಲ್ಲ ಸರಿಯಾಗಿ. ಅವರು ಈಗ 10 ವರ್ಷದಿಂದ ಅಭಿವೃದ್ಧಿ ಕಣ್ಣಿಗೆ ಕಾಣಿಸ್ತದೆ ಸರ್. ಈಗ ಮಾಡಿದ್ದೆ ಬರೀ ಸುಳ್ಳನ್ನು ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಸರ್ಕಾರ. ಅವರು ವೈಫಲ್ಯ ಐತಿ, ನಮ್ಮ ಕಾಂಗ್ರೆಸ್ ಬೆಂಬಲ ವ್ಯಕ್ತಪಡಿಸ್ರಿ ಅಂತ ಹೇಳಿ ರಾಜಶೇಖರ್ ಇಟ್ನಾಳ್ ಅವ್ರು ಹೇಳ್ತಾರೆ. ಅವರು ಕಾಂಗ್ರೆಸ್ನವ್ರು ಹೇಳೋದ ಸುಳ್ಳು ಸರ್. ಅವರು ಅಭಿವೃದ್ಧಿ ಬಗ್ಗೆ ಅವ್ರು ಏನು ಸತ್ಯ ನುಡಿಯಲ್ಲ ಸರ್. ಅವರು ಹೇಳೋದ ಸುಳ್ಳು. ಏನ್ ಅಭಿವೃದ್ಧಿ ಮಾಡಿದಾರ ಅಂತ ಅವ್ರಿಗೆ ಇಡೀ ಸ್ಟೇಟ್ಗೆ ಗೊತ್ತೈತೆ ಸರ್ ಅದು ಮೋದಿ ಅವ್ರ ಅಭಿವೃದ್ಧಿ. ವಿಧಾನಸಭಾದಾಗ ಪಾಕಿಸ್ತಾನ ಜಿಂದಾಬಾದ್ ಅಂದ್ರ ಕೇಳಿಲ್ಲ ಅವ್ರು ಕಾಂಗ್ರೆಸ್ನವ್ರ. ಇನ್ನು ಕೇಳಕ್ ಹಕ್ಕ ಏನೈತ್ರಿ ಅವ್ರಿಗೆ? ಕೇಳಕ್ ಹಕ್ಕ ಇಲ್ಲ ಅವ್ರಿಗೆ. ಮತ್ತೆ ಮೋದಿ ಅಂದಾರ ಕಪಾಳ ಮೋಕ್ಷ ಮಾಡ್ದಂತೇಳಿ ನಮ್ ಸಚಿವ ಹೇಳ್ಯಾನ್ರಿ. ಅವಾಗ ಯುವಕರಿಗೆ ಕಪಾಳ ಮೋಕ್ಷ ಮಾಡಕ್ ಏನ್ ಹಕ್ಕ ಐತ್ರಿ ಅವಾಗ? ನರೇಂದ್ರ ಕೇಳಕ್ ಹಕ್ಕ ಇಲ್ಲ ಅವಾಗ. ನಾವ್ ರೈತರ ಈಗ ಬಸ್ ಫ್ರೀ ಅಂತಾರೆ. ಬಸ್ ಫ್ರೀ ಅನ್ನಪ್ಪ ಅಂದ್ರ ಹೆಣ್ಮಕ್ಳು ಅಷ್ಟ ಹತ್ತಾರ, ಕಾಲೇಜ್ ಹೋಗೋ ಹುಡ್ರಿಗೆ ನಿಂತ್ಕಂತಾವ. ದಿನಕ್ಕೆ 10-12 ಹುಡ್ರ ಇಲ್ಲಿ ಬಸ್ ಸ್ಟ್ಯಾಂಡ್ನಾಗ ಸಾಯ್ತಾರ. ಏಸ ಹುಡ್ರ ಕಿಟಕಿ ಮಗ್ಗಲ್ ಹಿಡ್ಕೊಂಡ್ ನಿಂತ್ಕೊಂಡ್ ಅಡ್ಯಾಕ್ ಬಿದ್ದು ಏಸ ಹುಡ್ರ ಅನಾಹುತ ಆಗ್ಯಾವ. ಅದನ್ನ ಕೇಳಕ್ ಗೌರ್ಮೆಂಟ್ ಏನ ಇವ್ರೇನ್ ಕತ್ತಿ ಕಾಯ್ದಾರ? ಪಾಕಿಸ್ತಾನ ಜಿಂದಾಬಾದ್ ಅಂದ್ರ ನಮ್ಮನ್ನ ಎಲ್ಲಿ ಕಳ್ಸ್ಬೇಕಂತ ಮಾಡ್ಯಾರ್ರಿ ಅವ್ರು. ಶಾಸಕರು ಏನದಾರಲ್ಲ ಬಸವರಾಜ ರಾಯರೆಡ್ಡಿ ಅವರು, ಅವ್ರಿಗೆ ನಾನು 25 ವರ್ಷ ನಾನು ಪ್ರಾಮಾಣಿಕವಾಗಿ ದುಡ್ದಿನ್ರಿ. ಪ್ರಾಮಾಣಿಕವಾಗಿ ದುಡ್ದೀನಿ. ಮೊನ್ನೆ ಒಂದು ಸ್ಕೂಲ್ ವಿಷಯದಾಗ ನಾನು ಫೋನ್ ಮಾಡಿದ್ರೆ, ಯಾರೋ ತಮ್ಮ ನೀನಂತ ನನಗೆ ಕೇಳಿದ ಒಬ್ಬ ಶಾಸಕ. ಯಾರೋ ನೀ ತಮ್ಮ ಅಂದ್ರೆ ಈಗ ಕ್ಷೇತ್ರದವ್ರು ಗೊತ್ತಿಲ್ದಾರ ಫೋನ್ ಮಾಡಿರ್ತಾರ ರಾಯರೆಡ್ಡಿ ಅವ್ರಿಗೆ. ನಮ್ಗೆ ಅದು ಕೂಡ ನೋವಾಯ್ತ್ರಿ ಸರ್. ಈಗ ನರೇಂದ್ರ ಮೋದಿ ಅವರು 2 ಕೋಟಿ ಜನರಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು, ಉದ್ಯೋಗ ಕೊಡ್ಲಿಲ್ಲ. ಆಮೇಲೆ ಅದಾನಿ ಅಂಬಾನಿ ಅವರ ಆದಾಯ ಹೆಚ್ಚಳ ಆತ, ರೈತರು ಯಾವುದೇ ರೀತಿ ಆದಾಯ ಆಗ್ಲಿಲ್ಲ ಅಂತ ಹೇಳ್ತಾರೆ. ಅಲ್ರಿ, 2 ಕೋಟಿ ಉದ್ಯೋಗ ಕೊಟ್ಟಿಲ್ಲ ಅಂತ ಯಾವ ಆಧಾರದ ಮೇಲೆ ಹೇಳ್ತಾರೆ? ಅದು ಕಾಂಗ್ರೆಸ್ನವ್ರು ಯಾವ ಆಧಾರದ ಮೇಲೆ ಹೇಳ್ತಾರ? ಎಷ್ಟು ಫ್ಯಾಕ್ಟ್ರಿ ಆಗಿಲ್ಲ, ಎಷ್ಟು ರೋಡ್ ಆಗಿಲ್ಲ, ಎಷ್ಟು ರೈಲ್ವೆ ಇದಾಗಿಲ್ಲ, ಮೆಟ್ರೋ ಆಗಿಲ್ಲ, ಡೆವಲಪ್ ಆಗಿಲ್ಲ ಅಂತ ಯಾವ ಆಧಾರದ ಮೇಲೆ ಹೇಳ್ತಾರೆ? ಅವ್ರಿಗೆ ಹೇಳೋ ಹಕ್ಕ ಇಲ್ಲ ಅವ್ರಿಗೆ. ಇಲ್ಲಿವರೆಗೆ ಆದ್ರೆ ಒಬ್ಬ ಪ್ರಧಾನ ಮಂತ್ರಿ ಘೋಷಣೆ ಮಾಡಕ್ ಆಗಿಲ್ಲ ಅವ್ರಿಗೆ. ಅವ್ರ ಏನ್ ಮಾಡ್ತಾರ? ಏನ್ ದೇಶ ಹೇಳ್ತಾರ ಅವ್ರು? ಒಟ್ಟಾರೆಯಾಗಿ ಈ ಲೋಕಸಭಾ ಚುನಾವಣೆಯಲ್ಲಿ ತಾವೆಲ್ಲರೂ ಬಿಜೆಪಿ ಕಟ್ಟ ಬಿಜೆಪಿ ಮೋದಿ ಫ್ಯಾನ್ ನಾವು. ತಮ್ಮ ಬೆಂಬಲ ಯಾರಿಗೆ? ಬಿಜೆಪಿ ಸರ್. ನರೇಂದ್ರ ಮೋದಿ ಅವರ ಏನ್ ಅಭಿವೃದ್ಧಿ ಮಾಡಿದ್ದಾರೆ ಎಂದು ನೀವು ಬಿಜೆಪಿ ಸಪೋರ್ಟ್ ಮಾಡ್ತಾ ಇದ್ದೀರಿ? ಸರ್, ಅಭಿವೃದ್ಧಿ ನೋಡಕ್ಕೆ ಇಡೀ ಜಗತ್ತನ್ನ ನೋಡುತ್ತೆ ಮೋದಿ ಅವ್ರನ್ನ. ಅವ್ರು ಯಾವ ರೀತಿ ಮಾಡ್ಯಾರಂದ್ರ,
ಯಾವುದೇ ಸಮಾಜಕ್ಕೆ ಕೆಟ್ಟದ್ದು ಮಾಡದಂತೆ ಒಳ್ಳೆಯ ಒಂದು ಶಿಕ್ಷಣಕ್ಕಾಗಲಿ, ಒಳ್ಳೆಯ ಒಂದು ರಸ್ತೆ ನಿರ್ಮಾಣ ಮಾಡೋಕ್ಕಾಗಲಿ, ದೇಶವನ್ನು ಉನ್ನತ ಮಟ್ಟಕ್ಕೆ ಒಯ್ಯಕ್ಕೆ ಒಳ್ಳೆಯ ಸಾಧನೆ. ವಿಶ್ವಗುರು ಇವತ್ತವರು. ಈಗ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ರೈತರ ಆದಾಯ ದ್ವಿಗುಣ ಮಾಡ್ತೀನಿ ಅಂತ ಚುನಾವಣೆ ಪೂರ್ವದಲ್ಲಿ ಕಳೆದ ಚುನಾವಣೆಯಲ್ಲಿ ಹೇಳಿದ್ರು. ಹೌದು. ಯಾವ ರೈತರ ಆದಾಯ ದ್ವಿಗುಣ ಆಯ್ತು ಹೇಳ್ರಿ? ರೈತರ ದ್ವಿಗುಣ ಆಗಕ ಆಧಾರ ಈಗ ಅಭಿವೃದ್ಧಿ ಮೂಲಕ ಮಾಡ್ಕೊಂತ ಹೋಗ್ತಾ ಮಾಡಕ್ ಸಾಧ್ಯ ಮಾಡಕತ್ತಾರ. ಇವತ್ತು ಅವತ್ತಿನ ಕಾಲಕ್ಕೆ ಏನಿತ್ತು 1200 1300 ರೂಪಾಯಿ ಕ್ವಿಂಟಲ್ ಇವನ ಸಜ್ಜೆ ಮೆಕ್ಕೆಜೋಳ ತಗೊಂತಿದ್ರು. ಈಗ 2500 2300 400 ಎಲ್ಲ ರೇಟ್ ಆಗೈತೆ. ಕಾಂಗ್ರೆಸ್ನವ್ರು ಹೇಳ್ತಾರ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ನಂತರ ಎಲ್ಲ ಬೆಲೆ ಏರಿಕೆಗಳು ಜಾಸ್ತಿ ಆಗಕತ್ತಿದ್ವು ಅಂತ ಹೇಳ್ತಾರ. ಬಿಜೆಪಿ ಅವರು ಇದಕ್ಕೇನು ಹೇಳ್ತೀರಿ ನೀವು? ಸರ್, ಕಾಂಗ್ರೆಸ್ನವ್ರು ಹೇಳಕ್ಕೆ ಇವತ್ತು ಮಾಧ್ಯಮ ಮುಖಾಂತರ ಜಗ್ ನೋಡಕತ್ತೀವಿ. ಈಗ ಮತ್ತು ರಾಹುಲ್ ಗಾಂಧಿ ಅವರು ಘೋಷಣೆ ಮಾಡ್ಯಾರ, ಒಂದು 20 ಎಕರೆ ಪಿತ್ರಾರ್ಜಿತ ಆಸ್ತಿ ಇತ್ತಂದ್ರೆ ಅದನ್ನ ಇತರರಿಗೆ ಸಾರ್ವಜನಿಕರಿಗೆ ಹಂಚ್ಬೇಕಂತ ಹೇಳ್ತಾರಲ್ಲ, ಅದು ಎಷ್ಟು ಸರಿ ಸರ್? ಅವರಿಗೆ ಎಷ್ಟು ಬರೀ ಕೇವಲ ಒಂದು ಸಮಾಜ ಮೀಸಲಾತಿ ಮಾಡ್ಕೊಂಡು ಅಲ್ಪಸಂಖ್ಯಾತ ಇವತ್ತು 10,000 ಕೋಟಿ ಎಲ್ಲ ಒಂದು ಸಭೆ ಒಳಗೆ ಘೋಷಣೆ ಮಾಡಿದ್ರು ಅಲ್ಪಸಂಖ್ಯಾತರ. ಮತ್ತು ಹಿಂದೂ ಜನಗಳು ಏನಾಗ್ಬೇಕ್ರಿ? ಇವತ್ತು ಕೆಲವೊಂದು ಕಡೆ ಸಾಕಷ್ಟು ಜನ ಹತ್ಯೆ ಆಗಕತ್ತೆ ಹಿಂದೂಗಳ. ಯಾಕೆ ಇವತ್ತು ಅಂಥವ್ರನ್ನ ಅಲ್ಪಸಂಖ್ಯಾತರು ಮಾಡ್ಯಾರ ಅಂದ್ಕೊಳ್ಳಿ, ಅವ್ರನ್ನ ಯಾಕೆ ಇವತ್ತು ಅವ್ರು ಬರೀ ಹೇಳ್ತಾರೆ ಹಿಂದೂ ಮುಸ್ಲಿಮರ ಜಗಳ ಹಚ್ಚಿ ಓಟ್ವೇ ಹಾಕ್ಸಲ್ತಾರ ಅಂತ ಹೇಳ್ತಾರೆ ಕಾಂಗ್ರೆಸ್ನ ಕುತಂತ್ರ ಇದೆಲ್ಲ ಸಿದ್ದರಾಮಯ್ಯ ಸರ್ಕಾರ ಏನೈತಲ್ಲ, ಕುತಂತ್ರ ಸರ್ಕಾರ. ಯುವಕರಿಗೆ ನಿರುದ್ಯೋಗ ಜಾಸ್ತಿ ಆಯ್ತು, ಕೆಲಸ ಇಲ್ಲ ಯುವಕರಿಗೆ. ಸರ್, ಹಿಂದಿನ ಕಾಲದಲ್ಲಿ ವಿದ್ಯಾವಂತರು ಬಹಳ ಕಡಿಮೆ ಇದ್ರು. ಅವಾಗ 10,000 ತುಂಬಕ್ಕೆ ಹೋದ್ರೆ 5,000 ಜನ ಸಿಗ್ತಿದ್ದಿಲ್ಲ. ಈಗ ಪ್ರತಿಯೊಂದು ಕುಟುಂಬದಲ್ಲಿ 4-5 ಜನ ವಿದ್ಯಾವಂತರು ಅದಾರೆ. ಎಲ್ಲ ಇಲಾಖೆ ಒಳಗೆ ತುಂಬಿದ್ರೆ ಇನ್ನೂ ಜನ ಉಳಿತೈತೆ. ಎಲ್ಲರಿಗೂ ಕೊಡಕ್ಕೆ ಅಸಾಧ್ಯವಾದದ್ದು, ಆದ್ರೆ ಅದಾದ್ರ ಅನುಗುಣವಾಗಿ ಕೊಡಕ್ಕೆ ಸಾಧ್ಯ ಐತೆ, ಮಾಡ್ತಾರೆ. ಮತ್ತೆ ಸಿದ್ದರಾಮಯ್ಯನವರು ಪ್ರತಿ ತಿಂಗಳ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ, ಉಚಿತ ಮಹಿಳೆಯರಿಗೆ ಉಚಿತ ನಾರಿ ಶಕ್ತಿ ಯೋಜನೆ, ಮತ್ತೆ ವಿದ್ಯುತ್ 200 ಯೂನಿಟ್ ವಿದ್ಯುತ್ ಫ್ರೀ ಕೊಟ್ರಿ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಸರ್, ಅದೆಲ್ಲ ಬಿಟ್ಟಿ ಬಗ್ಗೆ ಇವತ್ತೇನು ರಾಜ್ಯ ಅಭಿವೃದ್ಧಿ ಆಗಕ್ಕೆ ಸಾಧ್ಯನ ಐತೆ ಅದ್ರಲ್ಲಿಂದ? ಬಿಟ್ಟಿ ಬಗ್ಗೆ ಅಂತ ಯಾಕೆ ಹೇಳ್ತೀರಿ? ಎಲ್ಲರಿಗೂ ಯಾರಿಗೂ ಈಗ ಯಾರು ರೈತರು ಮತ ಹಾಕಂಬದ್ಲ ಅದನ್ನ ಏನಾರು ಕೇಳಿದ್ರ ಅವರು ನಮಗೆ ಈ ಭಾಗ್ಯಗಳು ಬೇಕಂತ ಕೇಳಿದ್ರೆ ಗ್ಯಾರಂಟಿಗಳನ್ನ ಈಡೇರಿಸಿವಿ. ಈಗಲೂ ಕೂಡ ಈಡೇರಿಸಿದಾರೆ ಸರ್. ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂದ್ರೆ 1 ಲಕ್ಷ ಕೊಡ್ತೀವಿ ಅಂತ ಇವರು ಯಾವ ಜೀವನದಾಗ ಕಾಂಗ್ರೆಸ್ ಪಕ್ಷ ಕೇಂದ್ರದ ರಾಜ್ಯದಲ್ಲಿ ಉಳಿಯಕ್ ಸಾಧ್ಯ ಇಲ್ಲ. ಅವ್ರು ಉಳಿಯಕ್ ಆಗ್ಲಾರ್ದ ಕಾರಣಕ್ಕ ಬಿಟ್ಟಿ ಬಗ್ಗೆ ಕೊಟ್ಟು ಜನರನ್ನ ತಮ್ಮ ಗುಲಾಮರನ್ನಾಗಿ ಓಟ್ ಹಾಕ್ಸೋಣಕ್ಕೆ ಪ್ರಯತ್ನ ಮಾಡ್ತಾರೆ. ಅದೆಂದೂ ನಡೆಯಲ್ಲ ಸರ್. ಪಿತ್ರಾರ್ಜಿತ ಆಸ್ತಿ ಮಾಡ್ಕೊಂಬಂದ್ರಲ್ಲ 55%, ಇದು ಯಾವ ನ್ಯಾಯ? ಇದು ನ್ಯಾಯನಾ? ಅವ್ರು ತಮ್ಮ ಓಟಿನ ಸಲುವಾಗಿ ಹಿರಿಯರು ಮಾಡಿದಂಥ ಆಸ್ತಿನ ಇನ್ನೊಬ್ಬರಿಗೆ ಹಂಚ್ಕೊಡೋದು ಇದು ನ್ಯಾಯನಾ? ದಮ್ಮು ತಾಕತ್ತಿದ್ರ ಸಿದ್ದರಾಮಯ್ಯ ಇತ್ತು, ರಾಹುಲ್ ಗಾಂಧಿಗೆ ಹಣ ಕೊಟ್ಟು ಆಸ್ತಿ ಹಿಡಿದು ಸಾರ್ವಜನಿಕ ಹಂಚಲ್ಲ, ಅದು ಗಂಡಿಸ್ತಾನ. ಮತ್ತು ಪಿತ್ರಾರ್ಜಿತ ಆಸ್ತಿ ತೆಗೆದು ಇನ್ನೊಬ್ಬರಿಗೆ ಹಂಚೋದು ಅದಲ್ಲ, ನ್ಯಾಯಯುತವಾದದ್ದಲ್ಲ. ತಪ್ಪ, ಸಂಪೂರ್ಣ ತಪ್ಪ್ರಿ. ತಾವು ಯಾವ ಅಭ್ಯರ್ಥಿಗೆ ಬೆಂಬಲ ವ್ಯಕ್ತಪಡಿಸ್ತೀರಿ? ಅಭ್ಯರ್ಥಿ ಅಂತಲ್ಲ, ದೇಶದಲ್ಲಿ 10 ವರ್ಷದಿಂದ ನಿರುದ್ಯೋಗಿಗಳ ಸಮಸ್ಯೆ ಪರಿಹಾರ ಮಾಡ್ತೀವಿ ಅಂತ ಹೇಳಿ ಇದೊಂದು ಭರವಸೆ ಕೊಟ್ಟಿದ್ರು. ಆದ್ರೆ ಇಲ್ಲಿವರೆಗೆ ಆದ್ರೂ ಯುವಕರಿಗೆ ಆಯ್ತು, ರೈತರಿಗೆ ಆಯ್ತು, ಯಾವ ಥರದಿಂದ ಅನುಕೂಲ ಆಗಲಿಲ್ಲ. ಮತ್ತು ಹಳೆಯ ಒಂದು ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಹೋಗ್ಬೇಕಂತ ಒಂದು ಜನಾಭಿಪ್ರಾಯ ಐತಿ. ನರೇಂದ್ರ ಮೋದಿ ಅವರ ಆಡಳಿತ ಒಟ್ಟು ಸಂಪೂರ್ಣ ವಿಫಲ ಆಗೈತೆ ಅಂತ ಹೇಳ್ತೀರಿ? ಹೌದು, ಸಂಪೂರ್ಣ ವಿಫಲ ಏನ್ರಿ. ಭಾರತದಲ್ಲಿ ಸಂಪೂರ್ಣ ವಿಫಲ, ಆರ್ಥಿಕ ಪರಿಸ್ಥಿತಿ ಅನ್ನೋದು ಹದಗೆಟ್ಟೋಗಿದೆ ಏನ್ರಿ. ನಮ್ಮ ಭಾಗದಾಗ ಆದಷ್ಟು ಪಕ್ಷ ಅಂತ ಏನಲ್ಲ, ಈಗ 5 ವರ್ಷ ಹಿಂದಿನ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ನಮ್ಮ ಭಾಗದಲ್ಲಿ ಸಚಿವರಾದಂಥ ಹಾಲಪ್ಪ ಅವರು ಇದ್ರು. ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಕಾಣಲಿಲ್ಲ ನಾವು ಏನ್ರಿ. ಆಮೇಲೆ ಇವಾಗ ಹೊಸ ಸರ್ಕಾರ ಬಂದಿದೆ, ಬಸವರಾಜ ರಾಯರೆಡ್ಡಿ ಅವರು ಬಂದಿದ್ದಾರೆ. ಹೊಸ ಅಭಿವೃದ್ಧಿಗಳನ್ನು ಹೆಚ್ಚಿನ ಒಂದು ಅನುಕೂಲತೆಗಳನ್ನು ಕಾಣ್ತಾ ಇದ್ದೀವಿ. ಈಗ 35 ವರ್ಷಗಳ ಕಾಲ ಈ ಕ್ಷೇತ್ರದ ಶಾಸಕರು ಬಸವರಾಜ ರಾಯರೆಡ್ಡಿ ಅವರು 35 ವರ್ಷಗಳ ಕಾಲ ರಾಜಕಾರಣ ಮಾಡಿದ್ರು. ಯಾವುದೇ ಅಭಿವೃದ್ಧಿ ಆಗಿಲ್ಲ, ಏನು ಕೆರೆ ತುಂಬಿಸ್ಲಿಲ್ಲ, ಏನು ಮಾಡಲಿಲ್ಲ. ಹಾಲಪ್ಪಚೇರಿ ಅವ್ರು ಕೆರೆ ತುಂಬಿಸಿದ್ದನ್ನ ನಾನು ಮಾಡಿದ್ದೀನಿ ಅಂತ ಹೇಳ್ತಾರಲ್ಲ, ಹಾಲಪ್ಪ ಅವ್ರದ್ದು ಬನಿನಲ್ಲಿ ಅಷ್ಟೇ ಇದೆ ಕೆರೆ ತುಂಬಿಸುವ ಯೋಜನೆ, ಅಭಿವೃದ್ಧಿಯಲ್ಲಿ ಇಲ್ಲ ಏನ್ರಿ. ಅಭಿವೃದ್ಧಿಯಲ್ಲಿ ಇಲ್ಲ. ಬಸವರಾಜ ರಾಯರೆಡ್ಡಿ ಅವರು ಈಗ ಸದ್ಯದಲ್ಲಿ 38 ಕೆರೆಗಳನ್ನು ತುಂಬಿಸುವಂತ ವ್ಯವಸ್ಥೆ ಈಗ ಮಾಡ್ತಿದ್ದಾರೆ. ಕಾರ್ಯಕ್ರಮ ನಡೆದಿದೆ. ಬಸವರಾಜ ರಾಯರೆಡ್ಡಿ ಅವರು ಕಾಂಗ್ರೆಸ್ ನಡಿಗೆ ಕೃಷ್ಣ ಕಡೆಗೆ ಪಾದಯಾತ್ರೆ ಮಾಡಿದ್ರೆ ಯಾವುದೇ ಒಂದು ನೀರಾವರಿ ಬಗ್ಗೆ ಇದು ಏನು ಮಾಡಲಿಲ್ಲ, ಸುಮ್ಮನೆ ನಾನು ಮಾಡಿದ್ದೀನಿ ಅಂತ ಹೇಳ್ತಾರೆ. ಇಲ್ಲ, ಜನರನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾರೆ. ಇಲ್ಲ, ಜನರ ದಿಕ್ಕು ತಪ್ಪಿಸುವಂತ ಕೆಲಸ ರಾಯರೆಡ್ಡಿ ಅವ್ರು ಮಾಡಿಲ್ಲ, ಹಾಲಪ್ಪ ಚೇರಿ ಅವ್ರು ಮಾಡಿದ್ದಾರೆ. ಈಗ ಸಂಪೂರ್ಣವಾಗಿ ಈಗ
ನಾವು ಒಂದು ನೀರು ತರಬೇಕಾದ್ರೆ ಒಂದು ನಳಕ್ಕೆ ಹೋಗಿ ನೀರು ತರಬೇಕಾತಂದ್ರೆ ಆ ನಳದಲ್ಲಿ ನೀರಿದ್ರೆ ಮಾತ್ರ ಕೊಡ ತುಂಬುತ್ತಾ. ಹಂಗಾಗಿನೇ ಈಗ ಅಲ್ಲಿ ಡ್ಯಾಮ್ನಲ್ಲಿ ಸ್ವಲ್ಪ ನೀರು ಅಸ್ತವ್ಯಸ್ತ ಆಗಿದೆ. ಇನ್ನು ಸಂಪೂರ್ಣವಾಗಿ ಇನ್ನು 1 ಮೀಟ್ರ್ 2 ಮೀಟ್ರ್ ಎತ್ತಿಸುವಂಥ ಒಂದು ಕಾರ್ಯಗಳು ಆಗಬೇಕಾಗಿದೆ. ಆ ಕಾರ್ಯ ಅಲ್ಲಿ ಆಯ್ತಪ್ಪ ಅಂದ್ರೆ ನಮಗೆ ನೀರು ಸಂಪೂರ್ಣವಾಗಿ ಬರ್ತಾ ಇದೆ. ಯಾವ ಅಭ್ಯರ್ಥಿಗೆ ತಮ್ಮ ಬೆಂಬಲ? ನಮ್ಮ ಬೆಂಬಲ BJP ಲೋಕಸಭಾ ಅಭ್ಯರ್ಥಿಗೆ ನಮ್ಮ ಬೆಂಬಲ ರೀ. ಈಗ BJP ಅವರು ಏನು ಈ ರಾಜ್ಯಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ? ಅವರು ಯಾವ ಉದ್ದೇಶಕ್ಕಾಗಿ ಅವ್ರು BJP ಅವರಿಗೆ ಬೆಂಬಲ ವ್ಯಕ್ತಪಡಿಸ್ತೀರಿ? ನಮ್ಮ ದೇಶದ ಭವಿಷ್ಯಕ್ಕಾಗಿ ಮತ್ತು ನಮ್ಮ ದೇಶದ ಅಭಿವೃದ್ಧಿಗಾಗಿ ಮತ್ತೊಂದು ಸರಿ ಮೋದಿ ಪ್ರಧಾನಮಂತ್ರಿ ಆಗ್ಬೇಕಂತ ಜನಾಭಿಪ್ರಾಯ ಇದೆ. ಇಡೀ ದೇಶದ ಜನಾಭಿಪ್ರಾಯ ಇದೆ, ನಮ್ಮ ಅಭಿಪ್ರಾಯ ಇಲ್ಲ. ಹಾಗಾಗಿ ನಾವು ಕೂಡ ಇದೊಂದು ಸರಿ ನಮ್ಮ ದೇಶದ ಭವಿಷ್ಯಕ್ಕಾಗಿ ಮೋದಿಯವರ ಒಂದು ಕನಸು ಏನೈತೆ ಅಂದ್ರೆ 2047ಕ್ಕೆ ನಮ್ಮದು ಭಾರತ ವಿಶ್ವಕ್ಕೆ ನಂಬರ್ 1 ಆಗ್ಬೇಕನ್ನೋ ಒಂದು ಕನಸು ಇಟ್ಕೊಂಡಿದ್ದಾರೆ. ಹಾಗಾಗಿ ಅವ್ರ ಕೈ ಬಲಪಡಿಸ್ಲಿಕ್ಕೆ ನಾವು ಮತ್ತೊಂದು ಸರಿ ಮೋದಿಗೆ ಬೆಂಬಲ ಮಾಡ್ಬೇಕಂತ ಈಗ 2047ರವರೆಗೆ ವಿಕಸಿತ ಭಾರತ ಆಗುತ್ತಂತ ಹೇಳ್ತಾರೆ. ಅವ್ರ ಅಧಿಕಾರದಾಗ ಇರ್ತಾರ 47ರವರೆಗಿನ? ಈಗ ಅವರು ಕನಸು ಕಟ್ಕೊಂಡಿದ್ದಾರೆ. ಜನರು ಅವ್ರು ಮತ್ತೊಮ್ಮೆ ಕೊಟ್ರ ಇದು ಒಂದು ಸರಿ ಮತ್ತೆ ಅವ್ರಿಗೆ ನಾವು ಅಧಿಕಾರ ಕೊಟ್ರ 3ನೇ ಸಾರಿ ಮತ್ತೊಮ್ಮೆ ಅವ್ರು ಆರಿಸ್ತಂದ್ರೆ ವಿಕಸಿತ ಭಾರತ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಮಾಡ್ತಾರಂತ ಜನರ ಅಭಿಪ್ರಾಯ. ಈಗ 10 ವರ್ಷದಲ್ಲಿ ಬರೀ ಸುಳ್ಳನ್ನೇ ಹೇಳ್ಯಾರ. ದೇಶದ ಜನತೆಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರೆ ಯಾರಿಗೂ ಉದ್ಯೋಗ ಕೊಡಲಿಲ್ಲ. ಮತ್ತು ರೈತರ ಸಾಲ ಮನ್ನಾನೂ ಮಾಡಲಿಲ್ಲ. ಲಲಿತ್ ಮೋದಿ, ನೀರವ್ ಮೋದಿ ಮತ್ತು ಇವರು ಅನಿಲ್ ಅಂಬಾನಿ, ಮುಖೇಶ್ ಅಂಬಾನಿ ಅವರ ಸಾಲವನ್ನು ಮನ್ನಾ ಮಾಡಿದ್ರು ಹೊರತು ಯಾವ ದೇಶದ ರೈತರ ಸಾಲ ಮನ್ನಾ ಮಾಡಲಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ನೀವೇನು ಹೇಳ್ತೀರಿ? ಇದು ವಿರೋಧ ಪಕ್ಷದ ಅಭಿಪ್ರಾಯ. ಇದು ರಾಜಕೀಯ ತಂತ್ರಗಾರಿಕೆ ಅಲ್ಲ, ಅನೇಕ ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದು. ಅವರು ಅನೇಕ ದೇಶದ ಜೋಡಿಯ ಒಪ್ಪಂದಗಳನ್ನು ಮಾಡಿದ್ದಾರೆ. ಅನೇಕ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಅಡಿಗಲ್ ಹಾಕಿದಾರೆ. ಆದರೆ ಯಾವುದಕ್ಕೂ ಸಮಯ ಬೇಕು. ಮುಂದೆ ಅದೆಲ್ಲ ಜಾರಿಗೆ ಬರ್ತಾವ. ಆಮೇಲೆ ಅನೇಕ ಅಭಿವೃದ್ಧಿ ಕೈಗಾರಿಕೆಗಳು ಅಲ್ಲಿ ಸ್ಥಾಪನೆ ಆಗ್ತಾವ. ಮುಂದೆ ಅದು ಗೊತ್ತಾಗುತ್ತೆ ಜನರಿಗೆ, ಈಗಲೇ ಗೊತ್ತಾಗೋದಿಲ್ಲ. ಒಟ್ಟಾರೆಯಾಗಿ ಈ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಬೆಂಬಲ? ನಮ್ಮ BJP ನಮ್ಮ ಬೆಂಬಲ. ಓಕೆ ಸರ್, ಥ್ಯಾಂಕ್ ಯು. ಗ್ಯಾರಂಟಿ ಯೋಜನೆಗಳು ಅವು ಶಾಶ್ವತ ಅಲ್ಲ. ಈಗ ದೇಶಕ್ಕೆ ಏನು ಮೋದಿ ಕೊಡೋದು ಶಾಶ್ವತ ಗ್ಯಾರಂಟಿ ಅಂತ ಜನ ತಿಳ್ಕೊಂಡಿದ್ದಾರೆ. ಈಗ ಅವರು ಕೊಡ್ತಕ್ಕಂಥ ಗ್ಯಾರಂಟಿನ ಯಾರೂ ಜನರು ಇಷ್ಟಪಡೋದಿಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನು ನಾವು ಗ್ಯಾರಂಟಿ ಕಾರ್ಡ್ ಅಂತ ಕೊಡಾಕತ್ತಿದ್ದಿರಲ್ಲ. ನೀವೇನು ಹೇಳ್ತೀರಿ? ಮೋದಿ ಗ್ಯಾರಂಟಿ ಏನು ಗ್ಯಾರಂಟಿ? ಮೋದಿ ಅವ್ರದ್ದು ಏನು ಗ್ಯಾರಂಟಿ? ಮೋದಿಯವರು ದೇಶಕ್ಕಾಗಿ ಏನು ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ತರ್ತಾರ. ಏನು ಈಗ ವಿಕಸಿತ ಭಾರತ ಮತ್ತು ವಿಕಸಿತ ಭಾರತದ ಉದ್ದೇಶ ಏನು? ಉದ್ದೇಶ ದೇಶವನ್ನು ಅಭಿವೃದ್ಧಿ ಮಾಡೋದು. ಎಲ್ಲ ರಂಗದಲ್ಲಿ ದೇಶನ ಅಭಿವೃದ್ಧಿ ಮಾಡಿದ್ರೆ ನಂಬರ್ 1. 2047ಕ್ಕೆ ಅಲ್ಲಿ ಮಟ್ಟ ಇರ್ತಾರೆ ಇವರು ನರೇಂದ್ರ ಮೋದಿ ಅವರು. ಈಗ ಅದಕ್ಕೆ ಬುನಾದಿ ಆಗ್ತಾರೆ ನರೇಂದ್ರ ಮೋದಿ ಅವರು. ಮುಂದೆ ಬರ್ತಕ್ಕಂಥವ್ರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರಂತ ನಮ್ಮ ಅಭಿಪ್ರಾಯ. 2024ನೇ ಕೊಪ್ಪಳ ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ಬಿಸಿಲಿನಂತೆ ಕಾವೇರ್ತಾ ಇದೆ. ಈ ಲೋಕಸಭಾ ಚುನಾವಣೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಇರುವುದರಿಂದ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಮೆಣದಾಳ್ ಸ್ವಾಮಿರಾವ್ ದೇಸಾಯಿ ಅವರ ವಾಡಿ ಹತ್ರ ನಾವು ಆಗಮಿಸಿದ್ದೇವೆ. ಈ ಚುನಾವಣೆಯ ಸಮೀಕ್ಷೆಯನ್ನು ಮಾಡ್ತಾ ಇದ್ದೇವೆ. ಈ ಗ್ರಾಮಸ್ಥರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ತಮ್ಮ ಹೆಸರು? ನನ್ನ ಹೆಸರು ಕಾಸಿಂ ಸಾಬ್ ಸರ್, ಗ್ರಾಮ ಪಂಚಾಯತಿ ಮೆಂಬರ್. ಏನು ಸರ್, ಈಗ ಕೊಪ್ಪಳ ಲೋಕಸಭಾ ಚುನಾವಣೆ ಬಂತು. ನಾಳೆ ಮೇ 7ನೇ ತಾರೀಕಿನ ದಿವಸ ಚುನಾವಣೆ ನಡೀತೈತಿ. ಅನೇಕ ಜನ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ತಮ್ಮ ಬೆಂಬಲ ಯಾರಿಗೆ ವ್ಯಕ್ತಪಡಿಸ್ತೀರಿ? ನಾವು ನೋಡ್ರಿ ಸರ್, ನಮ್ಗೆ ತಿಳಿದ ಮಟ್ಟಿ ನಾವು ಇಷ್ಟತ್ರ ಬೆಳಿಬೇಕಾದ್ರೂ ಕಾಂಗ್ರೆಸ್ ಮಾಡ್ಕೊಂತ ಬಂದಾರ. ನಾವು ಅದ್ರಾಗ ಏನಂದ್ರೆ ಬರೀ ಪರಿಹಾರ ಎಳೆಚ್ಚಕ್ಕೆ ಬ್ರಾನರ್ ಕಟ್ಟಕ್ಕಷ್ಟೇ ಯೂಸ್ ಮಾಡ್ಕೊಂಡ್ ನಾವು ಕಾಂಗ್ರೆಸ್ನವ್ರು. ಸಣ್ಣಲ್ಲಿ ನಮ್ಗೆ ಅವಕಾಶ ಕೊಡಲಿಲ್ಲ. ಅದ್ರಾಗ BJP ಅವ್ರು ಕೊಟ್ಟು ನಮ್ಗೆ ಮೆಂಬರ್ ಮಾಡಿದ್ದಾರೆ. ನಮ್ಮ ಅಕ್ಕನ ಮಗ ಅಧ್ಯಕ್ಷ ಮಾಡಿದ್ರು. ಅದ್ರೊಳಗೆ ಇವೆಲ್ಲ ನಾವು ಕೆಲಸ ಮಾಡ್ತಾ ಇದೀವಿ. BJP ನಮ್ಗೆ ಬೆಂಬಲಿಸಿದೆ. ಅದ್ರದ್ದು ನಮ್ಗೆ ಲಾಭ ಇದೆ. ಅದನ್ನ BJPನ ಮಾಡ್ತಾ ಇದೀವಿ ನಾವು. ಲೋಕಸಭಾ ಚುನಾವಣೆ ನಡೀತೆ. ಯಾವ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಬೇಕಂತೇಳಿ ಈಗ ಡಾಕ್ಟರ್ ಬಸವರಾಜ್ ಅವ್ರನ್ನ BJP ಯಾಕೆ ಕಾಂಗ್ರೆಸ್ ಬಗ್ಗೆ ಆಸಕ್ತಿ ಇಲ್ವಾ? ಮೋದಿ ಅಂದ್ರೆ ಬಹಳ ಅಭಿಮಾನಿ. ಮೋದಿ ಅವರಿಗೆ ಮಾಡ್ತಾರೆ. ಈ ದೇಶದ ಜನ ನರೇಂದ್ರ ಮೋದಿ ನೋಡಿ ಓಟ್ ಹಾಕ್ತೀವಿ, ಮೋದಿ ನರೇಂದ್ರ ಮೋದಿ ನೋಡಿ vote ಹಾಕ್ತೀವಿ ಅಂತಾರೆ. ಮೋದಿ ಗ್ಯಾರಂಟಿ ಇಲ್ಲ. ನಮ್ಮಲ್ಲಿ ಇದು ಕಾಂಗ್ರೆಸ್ ಬೆಂಬಲ. ಕಾಂಗ್ರೆಸ್ನವರು 2000 ಕರೆಂಟ್ ಬಿಲ್ ಫ್ರೀ ಮಾಡ್ಯಾರ. ಹೆಣ್ಮಕ್ಳಿಗೆ ಫ್ರೀ ಮಾಡ್ಯಾರ. ಅಕ್ಕಿ ರೊಕ್ಕ ಕೊಡ್ತಾರ. ಮತ್ತೆ ಹುಡುಗರಿಗೆ ಕಾಲೇಜ್ ಹುಡುಗರಿಗೆ 2000 ರೂಪಾಯಿ ಕೊಡ್ತಾರ. ವಿದ್ಯಾನಿಧಿ ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಅವ್ರಿಗೆ ಹಾಕೋದು. ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಮುದೇನೂರು ಗ್ರಾಮಕ್ಕೆ ಆಗಮಿಸಿದ್ದೇವೆ. ಈ ಮುದೇನೂರು ಗ್ರಾಮದ ಜನರು ಏನು ಅಭಿಪ್ರಾಯ ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಮಲ್ಲಯ್ಯ ಹಿರೇಮಠ ಅಂತಾರೆ. ನಾವು BJPಗೆ ಹಾಕ್ತೀವಿ. BJPಗೆ ಯಾಕಂದ್ರೆ ಮೋದಿಯವರು ಇಲ್ಲಿದ್ರು ಅಂದ್ರೆ ನಮ್ಮ ದೇಶ ಉದ್ಧಾರ ಆಕೈತಿ. ಇಲ್ಲಾಂದ್ರೆ ಚೀನಾಕ್ಕಾಗಲಿ ಪಾಕಿಸ್ತಾನಕ್ಕಾಗಲಿ ನಮ್ಮ ಇಂಡಿಯಾ ಹೋಗುತ್ತೆ.
ಇಷ್ಟ ನಾನು ಹೇಳಿಕೆ ಮತ್ತೆ ಈಗ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಹೋಗುತ್ತಂತ ಹೇಳಿದ್ರಲ್ಲ, ಯಾವ ಆಧಾರದ ಮೇಲೆ ಹೇಳ್ತೀರಿ? ಅದರ ಮ್ಯಾಗ ಅಂದ್ರೆ ಅವರು ಅಟ್ಯಾಕ್ ಮಾಡ್ಕೊಂತ ಬರ್ತಾರಲ್ರಿ, ಹಂಗ ಅವರು ಪಾಕಿಸ್ತಾನದಾಗ ಅವನು ಇವ್ನು ಕಳಿಸ್ತಾರೆ ಮ್ಯಾಗ ಏನಂತಾರಲ್ರಿ ಅವ್ರು ಯಾಕೆ ಎಲ್ಲ ಕಳಿಸ್ತಾರಲ್ಲ. ಹಿಂಗಾಗಿ ಮತ್ತೆ ಅವರು ಮೋದಿ ಅಂದ್ರೆ ಸ್ವಲ್ಪ ಎಮಿನೆಂಟ್ ಹ್ಯಾಂಡ್ ಅದಾನ. ಮೋದಿ ಆಯ್ತು, ಅಮಿತ್ ಶಾ ಆಯ್ತು. ಈಗ ಬದಲಾರಿಗೆ ಅಂದ್ರೆ ಅಷ್ಟು ಇದನ್ನ ಮಾಡಕ್ ಆಗಲ್ಲ. ಈ ನಾಳೆ ಯಾರು ರಾಜೀವ್ ಗಾಂಧಿ ಯಾರು ರಾಜೀವ್ ಗಾಂಧಿ ಮಗ ಏನು ಅವನ ಹೆಸರು ರಾಹುಲ್ ಗಾಂಧಿ ಬಂದಂದ್ರ ಆತ ಅಷ್ಟು ಎಮಿನೆಂಟ್ ಇಲ್ಲ. ಈ ದೇಶ ನಡ್ಸಕ್ ಆಗಲ್ಲ ಅದನ್ನ ಕಡೆಯಿಂದ ಏನ್ರಿ. ರಾಹುಲ್ ಗಾಂಧಿನ ದೇಶ ನಡೆಸ್ತಾರ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇನ್ನಿತರ ಕಾಂಗ್ರೆಸ್ನವರು ಬೇರೆ ಯಾರಾದ್ರೂ ಪ್ರಧಾನಮಂತ್ರಿ? ಕಾಂಗ್ರೆಸ್ನ ಯಾರು ಪ್ರಧಾನಮಂತ್ರಿ ಆದ್ರೂ ದೇಶ ನಡ್ಸಕ್ ಆಗಂಗಿಲ್ಲ. ನಮ್ಮ ದೇಶ ಪರ ದೇಶದ ಅಂಡರ್ನಾಗ ಆಗುತ್ತೆ. ಇಲ್ಲಾಂದ್ರೆ ಬೇರೆದವ್ರು ನಮ್ಮ ದೇಶನ ಒತ್ತಿಗಂತ ಬರ್ತಾರ. 70 ವರ್ಷಗಳ ಕಾಲ ಕಾಂಗ್ರೆಸ್ ಆಡಳಿತ ಮಾಡಿ ಯಾರಿಗೆ ಇದು ಮಾಡಲಿಲ್ಲ. 70 ವರ್ಷ ಕಾಲ ಅಂದ್ರೆ ಅವಾಗ ಇಂದಿರಾ ಗಾಂಧಿ ಏನಿದ್ಲು ಅವಾಗ ಕಾಂಗ್ರೆಸ್ ಸರ್ಕಾರ ಚೆನ್ನಾಗಿತ್ತು. ಆಮೇಲೆ ಅದ್ರ ತರುವಾಯ ರಾಜೀವ್ ಗಾಂಧಿ ಏನು ಬಂದ್ರು ಅವಾಗನೂ ಸ್ವಲ್ಪ ಚೆನ್ನಾಗಿತ್ತು. ಆಮೇಲೆ ಬಂದಂಥ ಸರ್ಕಾರ ಅಷ್ಟು ಸುಭದ್ರ ಇದ್ದಿಲ್ಲ, ಸರಿ ಇಲ್ಲ. ಈಗ ಕರ್ನಾಟಕದಾಗ ಸಿದ್ದರಾಮಯ್ಯನ ಸರ್ಕಾರ ಐತೆ. ಸಿದ್ದರಾಮಯ್ಯ ಏನಂತಾನಂದ್ರೆ ಬರೀ ಅಹಿಂದ ಅಂತಾನತ್ತ. ಲಿಂಗಾಯತ್ಸಿಗೆ ಮರ್ಯಾದೆ ಇಲ್ಲ. ಲಿಂಗಾಯತ್ಸಿಗೆ ಮರ್ಯಾದೆ ಇಲ್ಲ ಅಂದ್ರೆ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು, ಸಿದ್ದರಾಮಯ್ಯ ಓಟ್ ಹಾಕ್ಬೇಕು. ಇದನ್ನ ನೋಡ್ಕೊಂಡು ನಾವು BJP ಓಟ್ ಹಾಕ್ಬೇಕ್ರಿ. ನಾವು ನರೇಂದ್ರ ಮೋದಿ ಕೈನ ಬಲಪಡಿಸ್ಬೇಕು. ನಮಗೆ ನರೇಂದ್ರ ಮೋದಿ ಅವರ ಯೋಜನೆಗಳು ಮನಸಾರೆ ಮೆಚ್ಚುಗೆಗೊಂಡಿದ್ದೇವೆ. ನಾವು RSS ಸ್ವಯಂ ಸೇವಕರಾಗಿದ್ದರಿಂದ ಅವ್ರ ಯೋಜನೆಗಳು ನಮ್ಮ ಮೆಚ್ಚುಗೆಗೊಂಡಾವೆ. ಅದಕ್ಕೋಸ್ಕರ ಅಭ್ಯರ್ಥಿನ ಬೆಂಬಲಿಸ್ಬೇಕಂತ ಮಾಡಿ ಸರ್. ಸಿದ್ದರಾಮಯ್ಯನವ್ರು ಹೇಳ್ತಾರೆ, 10 ವರ್ಷಗಳ ಕಾಲ ನರೇಂದ್ರ ಮೋದಿ ಅವರು ಯಾವುದೇ ಯೋಜನೆಗಳನ್ನು ಇದು ಮಾಡಿಲ್ಲ, ಬರೀ ಸುಳ್ಳು ಹೇಳುವುದೇ ಅವ್ರದ್ದು ಒಂದು ದೊಡ್ಡ ಸಾಧನೆ ಅಂತ ಹೇಳ್ತಾರೆ. ಇದಕ್ಕೇನು ಹೇಳ್ತೀರಿ? ಆ ಯೋಜನೆಗಳು ಕಣ್ಣಿಗೆ ಕಂಡವ. ಈಗ ಭಾರತ ದೇಶದಲ್ಲಿ ಯಾವ ಯೋಜನೆಗಳು ನರೇಂದ್ರ ಮೋದಿ ಮಾಡ್ಯಾರ ಅಂತೇಳಿ 500 ವರ್ಷಗಳ ನನಸನ್ನು ಮಾಡ್ಯಾರ. ಪ್ರತಿಯೊಂದು ಯೋಜನೆಗಳು ಈಗ ಪ್ರತಿಯೊಬ್ಬರು ಬ್ಯಾಂಕಿಗೆ ಹೋಗಿ ಹಿಂದೆ ಆ ಸಿಸ್ಟಮ್ ಇದ್ದಿಲ್ಲ. ಕಾಂಗ್ರೆಸ್ ಸರ್ಕಾರ ಈಗ ಆ ಸಿಸ್ಟಮ್ ಬಂದಿದೆ. ಪ್ರತಿಯೊಬ್ಬರು ಬ್ಯಾಂಕಿಗೆ ಹೋಗಿ ಲೇವಾದೇವಿಗಳನ್ನೆಲ್ಲ ಅನುಕೂಲ ಮಾಡ್ಯಾರ. ಕಾಂಗ್ರೆಸ್ನವ್ರು 50 ವರ್ಷ ಆಡಳಿತ ಮಾಡಿದ್ರು ಅವ್ರು ಏನೂ ಮಾಡಿಲ್ಲ. 10 ವರ್ಷದಾಗ 50 ವರ್ಷದಾಗ ಏನಾಗಿಲ್ಲ ಅವು ಆಗ್ಯಾವ. ನಾವು ಜಾರಿ ಮಾಡಿರುವ ಯೋಜನೆಗಳನ್ನು ಹೆಸರು ಬದಲಾವಣೆ ಮಾಡಿದ್ದಾರೆ ವಿನ ಅವರಿಂದ ಏನು ಬದಲಾವಣೆ ಆಗಿಲ್ಲ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾರೆ. ಅವ್ರು ಜಾರಿ ಮಾಡಿದ್ದನ್ನ ಹೆಸರು ಬದಲಾವಣೆ ಮಾಡಿ 50 ವರ್ಷ ಆಡಳಿತ ಮಾಡಿ ಅದನ್ನ ಜಾರಿ ಮಾಡ್ಲಿಲ್ಲಲ್ಲ. ಅದೇ ನನ್ನ ಪ್ರಶ್ನೆ. ಈ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಿಂದ ಯಾವ ರೀತಿ ಟ್ರೆಂಡ್ ಶುರುವಾಗಿದೆ? ಯಾವ ಅಭ್ಯರ್ಥಿಗೆ ತಾವು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀರಿ? ನಾವು ನೋಡ್ರಿ ಸರ BJP ಅಭ್ಯರ್ಥಿಗೆ ಬೆಂಬಲ ಸೂಚಿಸ್ತಿದ್ವಿ. ಇಲ್ಲಿ ಟ್ರೆಂಡ್ ಹೇಗಿದೆ ಅಂದ್ರೆ 100ಕ್ಕೆ 100 BJP ವಿನ್ ಆಗೋ ಸಾಧ್ಯತೆ ಇದೆ. ಇಲ್ಲಿದು ಕುಷ್ಟಗಿದು ಲೀಡ್ ಕೊಡ್ತೀವಿ ನಾವು BJP. ಯಾಕೆಂತ ಕೇಂದ್ರದಲ್ಲಿ ಮೋದಿ ಬೇಕು. ಮೋದಿ ಇದ್ದರೆ ದೇಶ ಉಳಿಯುತ್ತೆ. ಮೋದಿ ಇಲ್ಲ ದೇಶ ಹಾಳಾಗಿ ಹೋಗುತ್ತೆ. ಅದಕ್ಕಾಗಿ ನಾವು ಡಾಕ್ಟರ್ ಜಿಗೆ ವೋಟ್ ಮಾಡ್ತೀವಿ, ಬಸವರಾಜ ಡಾಕ್ಟ್ರಿಗೆ ವೋಟ್ ಮಾಡ್ತೀವಿ. ಕಾಂಗ್ರೆಸ್ನವ್ರು ಹೇಳ್ತಾರೆ, ಸಿದ್ದರಾಮಯ್ಯನವರು ನರೇಂದ್ರ ಮೋದಿ ಅವರು 10 ವರ್ಷಗಳ ಕಾಲ ಬರೀ ಸುಳ್ಳನ್ನು ಹೇಳ್ತಾ ಬಂದ್ರೆ ಯಾವ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾರೆ. 10 ವರ್ಷ ಕಾಲ ಸುಳ್ಳು 70 ವರ್ಷ ಏನು ಮಾಡಿದ್ರಿ ಇವರು? 10 ವರ್ಷದಾಗ ಹಲವಾರು ರಾಮ ಮಂದಿರಗಳು ಆಗ್ಯಾವ. ಹಿಂದೂಗಳದ್ದು ಎಲ್ಲ ಆಸೆ ಈಡೇರೈತಿ. 500 ವರ್ಷಗಳ ಕಾಲ ಆಸೆ ಈಡೇರೈತಿ. ಮತ್ತೇನ್ರಿ ಎಲ್ಲ ಕಡೆ ದೊಡ್ಡ ದೊಡ್ಡ ರಸ್ತೆಗಳಾಗ್ಯಾವ. ಭ್ರಷ್ಟರಿಗೆ ನಿದ್ದೆ ಬರಲ್ಲ ಮೋದಿ ಇದ್ರೆ. ಮತ್ತೇನಾಗ್ಬೇಕ್ರಿ? ರಾಮ ಮಂದಿರ ತಾವೇ 500 ವರ್ಷಗಳ ಕಾಲ ಹಿಂದೂ ಸನಾತನ ಧರ್ಮದ್ದು ಆಸೆ ಈಡೇರಿಸ್ಯಾರ. ಎಷ್ಟು ತಲೆಮಾರುಗಳು ಹೋಗ್ಯಾವ. ಅವ್ರು ಹೇಳ್ತಾರೆ BJPಯಲ್ಲಿ ಭ್ರಷ್ಟರು ಜಾಸ್ತಿ ಇದ್ದಾರೆ, ನಮ್ಮಲ್ಲಿ ಯಾವ ಇದಿಲ್ಲ ಅಂತ ಹೇಳ್ತಾರೆ. ಏನ್ ಎಲ್ಲ ಇದಾರೆ ಕಾಂಗ್ರೆಸ್ನಲ್ಲಿ. ಭ್ರಷ್ಟ ರಾಜಕಾರಣಿ ಕಾಂಗ್ರೆಸ್ ಅಂತಾನೆ ಹೇಳ್ಬೋದು. BJP ಬಂದ್ರೆ ದೇಶ ಉಳಿಯುತ್ತೆ. ಇಲ್ಲಿ ಯಾವ ಅಭ್ಯರ್ಥಿಗೆ ತಮ್ಮ ಬೆಂಬಲ ವ್ಯಕ್ತಪಡಿಸ್ತಾರೆ? BJP ಆಗುತ್ತೆ 100 ಅಕ್ಕ. ಮತ್ತೆ 3 ಹೆಸರು ಒಳ್ಳೆ ಮನೆ ಕಳಿಸ್ತೀವಿ ಅವ್ರು. ಇವ್ರು ರಾಜಕೀಯ ಇಟ್ಟಾಳ ಅವ್ರು ಸೋಲ್ತಾರೆ 100%. ಮತ್ತೆ ನರೇಂದ್ರ ಮೋದಿ ವಿನ್ ಆಗೋದು. ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಯೋಜನೆಗಳ ಕೈ ಹಿಡಿಯಲ್ವಾ? ಅದೆಲ್ಲ ನೋಡಿ ಸರ್, ಇದ್ದಿದ್ದು ಯಾವ್ದು ಕರೆಂಟ್ ಬಿಲ್ ಜಾಸ್ತಿ ಆಗಿದೆ ಸರ್. ಆಮೇಲೆ ಯಾವುದು ಉತ್ತರ ತೆಗಿಬೇಕು ಎಷ್ಟಿತ್ತು ಸರ್? ಫಸ್ಟ್ ಬಿಜೆಪಿ ಸರ್ಕಾರ ತೆಗೆದು ಎಷ್ಟು 15 ರೂಪಾಯಿ ಇತ್ತು. ಇವಾಗ 25 ರೂಪಾಯಿ ಆಗಿದೆ ಸರ್. GST ಜಾಸ್ತಿ ಮಾಡಿದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ. ಎಲ್ಲ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ. ಹಾಲಿಗೆ ಎಷ್ಟಿತ್ತು ಸರ್? 23 ರೂಪಾಯಿ. ಇವಾಗ ಎಷ್ಟೈತಿ? ಜಾಸ್ತಿ. ಯಾವ ಅಭ್ಯರ್ಥಿಗೆ ತಮ್ಮ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ? ನಾವು ಜನಾಭಿಪ್ರಾಯ ಕೇಳ್ತಾ ಇದ್ದೀವಿ. K. ಬಸವರಾಜ್ ಅವರು. ಯಾಕೆ ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಯೋಜನೆಗಳು ಈ ಕ್ಷೇತ್ರದಲ್ಲಿ ಕೈ ಹಿಡಿದಿಲ್ವಾ? ಅದು ಸಿದ್ದರಾಮಯ್ಯ ಅವರ ಬೆಳೆಗೆ ಒಂದು ಕೈಲಿ ಕೊಟ್ಟು ಒಂದು ಕೈಲಿ ತೊಗೊಳ್ಳೋಂಥ ಒಂದು ಸ್ಕೀಮ್ ಆಗಿದೆ. ಅದು ಗ್ಯಾರಂಟಿ ಸ್ಕೀಮ್ ಅಲ್ಲ, ಲೂಟಿ ಮಾಡೋಂಥ ಸ್ಕೀಮ್ ಅಂತ ನಾ ಹೇಳ್ತೀನಿ. ಈಗ ಒಟ್ಟಾರೆಯಾಗಿ 10 ವರ್ಷಗಳ ಕಾಲ ನರೇಂದ್ರ ಮೋದಿ ಅವರು ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ, ಬರೀ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅಂತೇಳಿ ಕಾಂಗ್ರೆಸ್ನವರು ಹೇಳ್ತಾರೆ. ಇದಕ್ಕೆ ತಮ್ಮ ಕಲ್ಪನೆ ಅದು ಅವ್ರು ಹೇಳೋದು ತಪ್ಪು ಕಲ್ಪನೆ. ದೇಶ ಸುಭದ್ರವಾಗಿರ್ಬೇಕಂತಂದ್ರೆ ಮೋದಿ ಬೇಕೇ ಬೇಕು.
ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ದೇಶದಲ್ಲಿ ಬಿಜೆಪಿಯಲ್ಲಿ ಅತಿ ಹೆಚ್ಚು ಭ್ರಷ್ಟರು ಅಂತ ಹೇಳ್ತಾರಲ್ಲ, ಇದಕ್ಕೇನು ಹೇಳ್ತೀರಿ ತಾವು ಅಭಿಪ್ರಾಯ? ಅದು ಅವ್ರಿಗೆ ಅನ್ವಯಿಸುತ್ತದು, ಅವ್ರು ಹೇಳೋ ಮಾತು ಅವ್ರಿಗೆ ಅನ್ವಯಿಸುತ್ತದು. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ? ಬಿಜೆಪಿ. ಯಾಕೆ ಕಾಂಗ್ರೆಸ್ನವರ ಗ್ಯಾರಂಟಿ ಯೋಜನೆಗಳು ನಿಮಗೆ ಕೈ ಹಿಡ್ಲಿಲ್ವಾ? ಇಲ್ಲ, ಹಿಡಿದಿರ್ತವೆ. ನಾವು ಬಿಜೆಪಿ ಮಾಡ್ಕೊಂತ ಬಂದಿದ್ದೀವಿ. ಮೋದಿ ಅವರ ಅಭಿವೃದ್ಧಿ, ಅವರ ಒಂದು ಮಾರ್ಗದರ್ಶನದ ಒಂದು ಉತ್ತಮ ಆಡಳಿತ ನಮ್ಗೆ ಇಷ್ಟ ಆಗೈತೆ. ಅದಕ್ಕೆ ನಾವು ಮೋದಿ ಅವರಿಗೆ ಆಯ್ಕೆ ಮಾಡ್ಬೇಕು ಅನ್ನೋದು. ನರೇಂದ್ರ ಮೋದಿ ಅವರು ಸುಳ್ಳುಗಾರ, ಅವರು 10 ವರ್ಷದಿಂದ ಯಾವುದೇ ಏನು ಕೆಲಸ ಮಾಡಿಲ್ಲ, ಬರೀ ಸುಳ್ಳನ್ನು ಹೇಳ್ಯಾರ, ಬೆಲೆ ಏರಿಕೆ ಹೆಚ್ಚಳ ಮಾಡ್ಯಾರ ಅಂತೇಳಿ ಕಾಂಗ್ರೆಸ್ನವರು ಆರೋಪ ಮಾಡ್ತಾರೆ. ಇದಕ್ಕೆ ತಮ್ಮ ಅಭಿಪ್ರಾಯ ಏನು? ಅವ್ರು ಆರೋಪ ಮಾಡೋಕ್ಕಾದ್ರೆ ಅವ್ರು ಆರೋಪ ಮಾಡ್ತಾರೆ. ಬಟ್ ಅಭಿವೃದ್ಧಿಯನ್ನು ಹೆಸರಿನಲ್ಲಿ ಮೋದಿಯವರು ಒಳ್ಳೆ ಉತ್ತಮ ಕೆಲಸ ಮಾಡಿದ್ದಾರೆ. ಆಮೇಲೆ ಇನ್ನೊಂದು, ಅಲ್ಪಸಂಖ್ಯಾತರು ಮುಸ್ಲಿಂ ಕೇವಲ ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಅಂತ ತಿಳಿದಿರ್ತಕ್ಕಂಥವ್ರು. ನಮ್ಮ ಭಾಗದಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಇಲ್ಲ, ನಾವು ಬಿ ಜೆ ಪಿ. ಯಾಕಂದ್ರೆ ನಮ್ಗೆ ಇಲ್ಲಿ ದೊಡ್ಡಗೌಡ ಪಾಟೀಲ್ ಅವರು ಉತ್ತಮವಾದಂಥ ಒಂದು ಕೆಲಸ ಮಾಡಿದ್ದಾರೆ. ಅವ್ರ ಜಾತಿ ನೋಡಿಲ್ಲ, ಒಂದು ಒಳ್ಳೆ ವ್ಯಕ್ತಿಯಾಗಿ, ಒಂದು ಅಭಿವೃದ್ಧಿಯ ಅಧಿಕಾರರಾಗಿ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಆ ನಿಟ್ಟಿನೊಳಗೆ ನಾವು ಬಿ ಜೆ ಪಿ ಮಾಡೋಕ್ಕೆ ಇಷ್ಟಪಡ್ತೀವಿ. ಯಾವ ಪಕ್ಷವನ್ನು ತಾವು ಬೆಂಬಲಿಸ್ತೇವೆ? ನಾವು ಕಾಂಗ್ರೆಸ್ ಸರ್. ಎಲ್ಲ ಕೋಮುವಾದಿ ಶಕ್ತಿಗಳನ್ನು ಬಗ್ಗುಬಡಿದೋಸ್ಕರ ಕಾಂಗ್ರೆಸ್ಸನ್ನು ನಾವು ಇಂಡಿಯಾ ಒಕ್ಕೂಟಕ್ಕೆ ಬೆಂಬಲ ಸರ್. ಯಾವ ಪಕ್ಷಕ್ಕೆ ತಮ್ಮ ಬೆಂಬಲ? ನಾನು ಯಾವತ್ತು ನನ್ನ ಮತ ಬಾಂಧವ ಅಂತ ಅವತ್ತಿಂದ ನಾವು ಹಸ್ತಕ್ಕೆ ಹಾಕಿವ್ರಿ, ಈಗಲೂ ಹಸ್ತಕ್ಕೆ ಹಾಕ್ತೀವಿ. ಅದು ಬರಲಿ ಬಿಡಲಿ ಸಂಬಂಧ ಇಲ್ಲ, ಬಟ್ ಹಸ್ತಕ್ಕೆ ಹಾಕ್ತೀವಿ. ಕಾಂಗ್ರೆಸ್ಸಿನ ಗ್ಯಾರಂಟಿ ಯೋಜನೆಗಳು ನಿಮ್ಮನ್ನ ಭಾಳ ಬರುತ್ತೋ ಬಿಡ್ತೋ ದೇವ್ರಿಗೆ ಗೊತ್ತಿದ್ದು, ಆದ್ರೆ ನಾವು ಮಾಡೋದು ಕಾಂಗ್ರೆಸ್ ಮಾಡ್ತೀವಿ. ಕೊಪ್ಪಳ ಲೋಕಸಭಾ ಚುನಾವಣೆಯ 8 ವಿಧಾನಸಭಾ ಕ್ಷೇತ್ರಗಳು ಬರ್ತಾ ಇದ್ದು, ಸಿಂಧನೂರು ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಜನಾಭಿಪ್ರಾಯ ಸಂಗ್ರಹ ಮಾಡಲು ಬಂದಿದ್ದೇವೆ. ಈ ಸಿಂಧನೂರು ಕ್ಷೇತ್ರದ ಮತರ ಅಭಿಪ್ರಾಯ ಏನಿದೆ ಕೇಳೋಣ ಬನ್ನಿ. ಈ ಕೊಪ್ಪಳ ಲೋಕಸಭಾ ಚುನಾವಣೆ ಜನಾಭಿಪ್ರಾಯ ಸಂಗ್ರಹ ಮಾಡಲಿ ನಾವು ಸಿಂಧನೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೀವಿ. ಯಾವ ಅಭ್ಯರ್ಥಿ ನಿಮಗೆ ಸೂಕ್ತ? ಯಾವ ಅಭ್ಯರ್ಥಿ ಸೂಕ್ತ ಅಂತ ಏನಿಲ್ಲ, ಈಗಿದ್ದಿರೋ ಸರ್ಕಾರನೇ ಚೆನ್ನಾಗಿದೆ. ಬಟ್ ಈ ಬಿಟ್ಟಿ ಭಾಗ್ಯಗಳನ್ನ ತೆಗೆದಿಟ್ರೆ ಸ್ವಲ್ಪ ಉತ್ತಮರಲ್ಲಿ ಅತ್ಯುತ್ತಮ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರನೇ. ಬಟ್ ಈ ಬಿಟ್ಟಿ ಭಾಗ್ಯಗಳನ್ನ ಸೈಡಿ ಹಾಕ್ಬೇಕು ಅಷ್ಟೇ. ಅದೇ ಯೋಜನೆಗಳು ಕೆಲವಿಷ್ಟು ಜನರಿಗೆ ಅನುಕೂಲ ಆಗಿವೆ ಅಂತ ಹೇಳ್ತಾರೆ. ಅನುಕೂಲ ಆಗಿದೆ, ಬಟ್ ಅದು ದುರುಪಯೋಗ ಆಗ್ತಾ ಇದೆ, ಸುಮಾರು ದುರುಪಯೋಗ ಆಗ್ತಾ ಇದೆ. ತಮ್ಮ ಅಭಿಪ್ರಾಯ ಹೇಳಿ ಕ್ಷೇತ್ರದ ಬಗ್ಗೆ. ಕೊಪ್ಪಳ ಲೋಕಸಭಾ ಕ್ಷೇತ್ರ 100ಕ್ಕೆ 100 ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಸರ್. ಯಾಕಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೆಲವೇ ಮತಗಳ ಅಂತರದಿಂದ ಇವತ್ತು ರಾಜಶೇಖರ್ ಇಟ್ನಾಳ್ ಅವರು ಸೋತಿದ್ರು. ಹಾಗಾಗಿ ಇವತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಅವರಿಗೆ 100ಕ್ಕೆ 100 ಮತ ಹಾಕ್ತಾರೆ. ಕಾಂಗ್ರೆಸ್ ಪಕ್ಷ ಫಸ್ಟ್ ಬಹುಮತ ಸಿಗುತ್ತೆ ಸರ್ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ. ಈ ಬಾರಿ ಎಲೆಕ್ಷನ್ ಯಾರಿಗೆ ವೋಟ್ ಹಾಕ್ಬೇಕು? ನಾವು ಬಿಜೆಪಿ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯಾವ ಅಭ್ಯರ್ಥಿನ ಆಯ್ಕೆ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಸರ್ ಮೋದಿ ಸರ್. ಮೋದಿ. ಯಾಕೆ ಮೋದಿ ಹೆಸರ ಮೇಲೆ ಚುನಾವಣೆ ಯಾಕೆ? ಅವ್ರು ಒಳ್ಳೇದು ಮಾಡಿದ್ದಾರೆ ಸರ್. ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ನಡೆಯುವ ಚುನಾವಣೆಯಲ್ಲಿ ಯಾವ ಅಭ್ಯರ್ಥಿಗೆ ಮತ ಹಾಕಿದ್ರೆ ಸೂಕ್ತ? ಮೋದಿ. ತಾವು ಯಾವ ಅಭ್ಯರ್ಥಿಗೆ ಆಯ್ಕೆ ಮಾಡಿದ್ರೆ ಸೂಕ್ತ? ಕೈ ಯಾಕೆ ಕೈ ಏನ್ ಗ್ಯಾರಂಟಿ ಏನ್ ಕೊಟ್ಟಿದ್ದೀವಿ? ತಾಯಂದ್ರು ನೋಡ್ರಿ ಬಸ್ಸಿನಾಗ ಎಷ್ಟು ಖುಷಿಯಾಗಿ ಹೋಗ್ತಾರ. ನಾವು ಯಾರಿಗೆ ಮಾಡಕ್ ಹೋಗಲ್ಲ, ಅಲ್ಲ ಕಡ್ಡಾಯವಾಗಿ ಮತದಾನ ಮಾಡ್ಬೇಕಂತ ಐತಿಲ್ಲ. ಯಾವ್ದು ಮಾಡಿದ್ರೆ ಅದೇ ಹಣೆ ಬಾರ ನಮ್ಗೆ. ಯಾವ್ದು ಬಂದ್ರೂ ಅದೇ ಹಣೆ ಬಾರ. ದುಡಿಯೋದು ತಪ್ಪಾಗಲ್ಲ, ತಿನ್ನೋದು ತಪ್ಪಾಗಲ್ಲ, ತಾವು ಬೆಳ್ಕೊಂಡು ತಿಂಬೋದು ತಪ್ಪಾಗಲ್ಲ. ಕಾಂಗ್ರೆಸ್ನವರು ಒಂದು 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ರ, ರೈತರಿಗೆ ಅನುಕೂಲ ಆಗೈತಿ. ಕೊಟ್ಟು ಎಲ್ಲ ಊರಾಡಕ, ಗಂಡು ಕೂಳದಾಗ ಮಕ್ಕಳಿಗೆ ಕೂಳದಾಗ ಊರಾಡಕ. ಹಾಗಾದ್ರೆ ಮತ್ತೆ ಯಾರನ್ನ ಗೆಲ್ಲಿಸ್ತೀರಿ? ಮತ್ತೆ ಯಾರು ಗೆಲ್ಸ್ಬೇಕ್ರಿ ಮಾಡ್ಬೇಕ್ರಿ, ಯಾರಿಗೆ ಮೇಲೆ ತುದಿಯಾಗೈತೆ ಅವ್ರು ಹಣೆ ಬಾರ್ದಾಗ ಹೆಂಗ್ ಬರುತ್ತ ಅದಂಗ. ಕೊಪ್ಪಳ ಲೋಕಸಭಾ ಚುನಾವಣೆ ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರ್ತಾ ಇದ್ದು, ಈ 8 ವಿಧಾನಸಭಾ ಕ್ಷೇತ್ರದಲ್ಲಿ ಸಿರುಗುಪ್ಪ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನೆಲ್ನಿಂದ ನಾವು ಸರ್ವೆ ಮಾಡ್ತಾ ಇದ್ದೇವೆ. ಈ ಕ್ಷೇತ್ರದ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡೋಣ ಬನ್ನಿ. ಈ ಬಾರಿ ಕೊಪ್ಪಳ ಲೋಕಸಭಾ ಚುನಾವಣೆಗೆ ತಮ್ಮ ಯಾವ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ರೆ ಸೂಕ್ತ? ಸರ್ ನಾವು ಬಿಜೆಪಿ ಕಾರ್ಯಕರ್ತರು, ನಾವು ಬಿಜೆಪಿ ಬರ್ತದಂತ ನಮ್ಮ ಅಭಿಮಾನ. ಕಾಂಗ್ರೆಸ್ ಕಾರ್ಯಕರ್ತರು ಏನು ಹೇಳ್ತಾರೆ ಅವರು ನಮ್ಮ ಅಭಿಮಾನಕ್ಕೆ ಅವರು ಹೇಳ್ತಾರ. ಯಾರಿಗೆ ಹಾಕಿದ್ರೆ ಸೂಕ್ತ? ಸರ್ ಅಭಿವೃದ್ಧಿ ಅಂಬೋದೇನು ನಾವು ಕಡೆ ಸಂಗಣ ಅಲ್ಲಿ 2 ಬೇರೆ ಗೆಲ್ಸಿವಿ, 3ನೇ ಬೇರೆನು
ಆದ್ರೂ ಅವ್ರೇನೋ ಸಣ್ಣ ಪಟ್ಟು ಆ ಕಡೆ ಏನಾನ ನೋಡಿರ್ಬೋದು, ಇಲ್ಲಿ ಅಂತೂ ಏನು ಅವಕಾಶ ಆಗಿಲ್ಲ. ಇಲ್ಲಿ ಯಾರಿಗೆ ಕೊಟ್ಟಾನ ಅಂತ 200 ಯೂನಿಟ್ ಬಾ ಚಾಲೆಂಜ್ ಮಾಡ್ತಾನ, ಪ್ರಾಣ ತಕ್ಕಂತೀನಿ. ಆ 200 ಯೂನಿಟ್ ಫ್ರೀ ಕೊಟ್ಟಾನ ಅಂದ್ರೆ ಮತ್ತೆ ಹಂಗ ಮೋಸ ಮಾಡಬಾರ್ದು. ಮೋಸ ಮಾಡಿದಂಗ ಜನಗಳಿಗೆ, ಪ್ರಜೆಗಳಿಗೆಲ್ಲ ಪಕ್ಕ ಮೋಸ ಮಾಡಿದಂಗ. ಎಲ್ಲಿ ಕೊಡ್ತೇನ್ರಿ? ಎಷ್ಟು ಲಕ್ಷ ಜನ ಇದಾರ, ಅದು ಕೊಟ್ಟಿರೋದು ಒಂದು 3000-4000 ಜನಕ್ಕೂ ಕೊಟ್ಟಾನ ಅಷ್ಟೇ. ಏನೇನಿಲ್ಲ, ಎಲ್ಲ ನಿಲ್ಲು. ಸುಮ್ಮನೆ ಅನ್ಯಾಯವಾಗಿ ಇದು ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಎಲ್ಲ ಸರ್ವನಾಶನ ಆಗಕತ್ತೈತೆ. ಈ ಸರಿ ಬಿಜೆಪಿ ಮಾಡ್ಬೇಕಂತ್ರಿ. ಮೋದಿನೇ ಆಗ್ಬೇಕು ಮ್ಯಾಲೆ, ಸೆಂಟ್ರಲ್ ಗೌರ್ಮೆಂಟ್ನಾಗ ಮೋದಿನೇ ಇರಬೇಕು. ಆತಿದ್ರೇನೆ ನಾವು ಎಲ್ಲರೂ ಉಳಿತೀವಿ. ಇಲ್ಲಪ್ಪ ಅಂದ್ರೆ ಎಲ್ಲರೂ ಸರ್ವನಾಶನ, ಹಿಂದೂಗಳೆಲ್ಲ ಸರ್ವನಾಶನ ಆಗಿ ಉಳಿಯಂಗಿಲ್ಲ, ಹಿಂದೂಗಳು ಮಾತ್ರ. ಬರೇ ಬಿಜೆಪಿ ಅವ್ರ ಕೋಮುಗಳು ಹಿಂದೂ ಮುಸ್ಲಿಂ ಜಗಳ ಇಟ್ಕೊಂಡಾನ, ಮತ ಯಾಕೆ ಹೇಳ್ತೀರಾ? ಒಂದ್ಸಲ ಅಂದಾನ ಮೋದಿ ಬಾಯ್ಲಿಂದ ಕುಲ ಗಿಲ ಅಂತಂದ್ ಏನಾನ ಅಂದಾನ. ಈಗ ನೀವೇ ಹೇಳಿದ್ರಲ್ಲ ಹಿಂದೂ ಮುಸ್ಲಿಂ ಇಲ್ಲ ಹಿಂದೂಗಳೆಲ್ಲ ಒಂದೇ, ನಾವೆಲ್ಲ ಹಿಂದೂಗಳು. ಅಲ್ಲ ಮತ್ತೆ ಹಿಂದೂ ಮುಸ್ಲಿಂ ಅಂತ ಯಾಕೆ ಇದು ಮಾಡ್ತೀರಿ? ನೀವು ನೇರವಾಗಿ ಅಭಿವೃದ್ಧಿ ಹೆಸರಲ್ಲಿ ಮತ ಕೇಳ್ರಲ್ಲ ನೀವು. ಕಾಂಗ್ರೆಸ್ನವ್ರು ಮಾಡಕತ್ತಾರ ಇದೆಲ್ಲ ನಾಟಕ ಕಾಂಗ್ರೆಸ್ನವ್ರು ಮಾಡಿ ಸುಮ್ಮನೆ ಹಿಂದೂ ಮುಸ್ಲಿಂ ಅಂತಂದೇಳಿ ಇವಾಗ ನೋಡಿ ದೊಡ್ಡ ಸೆಂಟ್ರಲ್ನಾಗ ದೊಡ್ಡ ಗಲಾಟೆ ಆಗತೈತಿ ಇವಾಗ. ಮತ್ತೆ ಸುಮ್ಮನೆ ಇವಾಗ ಕಷ್ಟ ಬಿದ್ದು ನಾನು ದುಡಿದಿರೋ ರೊಕ್ಕನ ಬೇರೆಯವರಿಗೆ ಹಂಚ್ಬೇಕಂತಂದೇಳಿ ಈಗ ಪ್ಲ್ಯಾನ್ ಮಾಡಕತ್ತಾರಂತ ಇವಾಗ ಕಾಂಗ್ರೆಸ್ನವ್ರು. ಅದೆಲ್ಲ ಆಗೋದಲ್ಲ, ಹೋಗೋದಲ್ಲ. ಪ್ರಧಾನಿ ಮಂತ್ರಿ ಇತನೇ ಇರ್ಬೇಕು, ಮೋದಿನೇ ಇರ್ಬೇಕು. ಬರೇ ಸುಳ್ಳು ಹೇಳ್ತಾನ ನರೇಂದ್ರ ಮೋದಿ ಸುಳ್ಳು ಹೇಳ್ಕೊಂತ ಹೊಂಟ್ಬಿಟ್ಟಾನ. 15 ವರ್ಷ ಆಯ್ತು, 10 ವರ್ಷ ಆಯ್ತು. ಹೇಳಿಲ್ಲ ಆತ ತನ್ನ ಸ್ವಾರ್ಥಕ್ಕೆ ಏನೂ ಮಾಡಿಲ್ಲ. ತನ್ನ ಸ್ವಾರ್ಥಕ್ಕೆ ಇವರೆಲ್ಲ ಸಾವಿರಾರು ಕೋಟಿ ಲಕ್ಷಾನು ಕೋಟಿ ಆಸ್ತಿ ಮಾಡ್ಕೊಂಬಿಟ್ರು ಕಾಂಗ್ರೆಸ್ನವ್ರು. ಅದೇ ಕಾಂಗ್ರೆಸ್ನ ರಮೇಶ್ ಅಂತದೇ ನೋಡ್ರಿ, ಅದು ಕೋಲಾರ ಡಿಸ್ಟಿಕ್ನಾಗ ಮಾಲೂರು ಅದ ಎಲ್ಲ ಡಿ ಕೆ ಸುರೇಶ್ ಎಲ್ಲ ಇವ್ರು ಬಿಡು ದೊಡ್ಡ ಕಾಳ್ರಿ ಇವರು ಸುರೇಶ್ ಅಣ್ಣ ತಮ್ಮ ಇಬ್ಬರು. ಇವಾಗ ಇರ್ತದನಲ್ರಿ ಯಾರ ರಮೇಶ್ ಅಂತಂದೇಳಿ ಸ್ಪೀಕರ್ ಆಗಿದ್ನಲ್ಲ, ಅದು ಏನಂದ ಗೊತ್ತಾ, ನಾವು 4 ತಲೆಮಾರಿಗೆ ಆಗುವಷ್ಟು ನಾವು ದುಡ್ಡು ಮಾಡ್ಕೊಂಬಿಟ್ಟಿದ್ವಿ ಕಾಂಗ್ರೆಸ್ನವರು. ಅದಕ್ಕನ್ನ ನೀವು ಬೆಲೆ ಕೊಟ್ಟು ಇದು ಮಾಡ್ಬೇಕು ಅಂತ 4 ತಲೆಮಾರಿಗೆ ಆಗೋವಷ್ಟ ಅಂದ್ರೆ ಇವ್ರಿಗೆ ಇನ್ನೂ ಅಧಿಕಾರ ಕೊಟ್ರೆ ಇನ್ನು ಮುಂದೆ ಎಷ್ಟು ತಲೆಮಾರಿಗೆ ಇವರು ದುಡ್ಡು ಮಾಡ್ಕೊಂತಾರ. ಈ ರೋಡ್ ಆಗ್ಬೇಕಂದ್ರೆ ಯಾವ್ದು, ಈ ಬಸ್ ಸ್ಟ್ಯಾಂಡ್ ಮಾಡ್ಬೇಕಂದ್ರೆ ಯಾರು ಮಾಡಿದ್ರು? ಅವೆಲ್ಲ ಒಂದಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು ಸಾವಿರಾರು ಅದೇವ. ಅದನ್ನು ಈ ಜನ ಅರ್ಥ ಮಾಡ್ಕೊಬಿಟ್ರು. ಸುಮ್ಮನೆ ಫ್ರೀ 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 ಅಂತಂದೇಳಿ ಸರ್ವನಾಶನಾಗಿ ಹೋಗ್ಬಿಟ್ರು ಜನ. ಆತ ಹೋಗ್ಬಾರ್ದಾಗಿತ್ರಿ, ಮಹಾ ಅಪರಾಧ ಆತ ಹೋಗಿದ್ದು. ಸರಿ ಮತ್ತೆ ಸಂಗಣ್ಣ ಕರಡಿ ಹೋಗ್ಬಾರ್ದ, ಎಲ್ಲ ಅನುಭವಿಸ್ಯಾನತ. MLA ಆಗ್ಯಾನ, MP ಆಗ್ಯಾನ, ಎಲ್ಲ ಅನುಭವಿಸಿ ಈಗ ಆತ 7 ಕೋಟಿ ಸಾಲ ಮಾಡೀನಿ ಅಂತಂದೇಳಿ ಅದು ಹೋಗಿದ್ದೆ ಏನ್ರಿ ಆ ರೊಕ್ಕ ಹೋಗಿರೋದಕ್ಕಾಗಿ ಆತ ಆ ಕಡೆಗೆ ಜಂಪ್ ಆಗ್ಯಾನ ಅಷ್ಟೇ. ಅದರಿಂದ ಏನು ಆಗಲ್ಲ. ಡಾಕ್ಟರ್ ಬಸವರಾಜನೇ ಬರೋದಿಲ್ಲಿ. ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಯಾವ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ರೆ ಸೂಕ್ತ ಅಂತೇಳಿ ಈಗಾಗಲೇ ನೀವು ತೀರ್ಮಾನ ಮಾಡಿದ್ದೀರಿ? ಕಾಂಗ್ರೆಸ್ ಪಕ್ಷ ನಮ್ದು. ಕಾಂಗ್ರೆಸ್ ಹೇಳ್ರಿ, ಯಾವ ಅಭ್ಯರ್ಥಿನ ಆಯ್ಕೆ ಮಾಡಿದ್ರೆ ಸೂಕ್ತ ಅಂತ? ನಮ್ಗೇನು ಬಿಜೆಪಿ ಬಂದ್ರೆ ಬೇಸ ಅನ್ಕೊಂಡಿವಿ ನಾವು. ಯಾಕೆ ಕಾಂಗ್ರೆಸ್ನವರು ಅನೇಕ ಯೋಜನೆಗಳನ್ನ ಜಾರಿ ತಂದ್ರಲ್ಲ, ಗ್ಯಾರಂಟಿ ಯೋಜನೆಗಳು, ಅದರಿಂದ ಏನು ನಿಮ್ಗೆ ಅನುಕೂಲ ಆಗಿಲ್ಲ? ಏನು ಉಪಯೋಗ ಇಲ್ಲ ಕಾಂಗ್ರೆಸ್ನವ್ರದ್ದು, ಏನೇನು ಉಪಯೋಗ ಇಲ್ಲ. ಏನು ಬಿಜೆಪಿದೇ ಬರ್ಬೇಕು, ಬಂದ್ರೆ ಅನುಕೂಲ ಐತಿ. ಯಾವ ಅಭ್ಯರ್ಥಿಗೆ ಮತ ಹಾಕ್ಬೇಕು ಅನ್ಕೊಂಡಿದ್ದೀರಿ? ಸಿದ್ದರಾಮಯ್ಯಗೆ. ಯಾಕೆ ಸಿದ್ದರಾಮಯ್ಯನವರಿಗೆ? ಆಗಲಿದ್ದೆ ಸಿದ್ದರಾಮಯ್ಯಗೆ, ನಮ್ಮ ಓಟ್ ಫಸ್ಟ್ ಬಂದಾಗ್ಲಿದ್ದು ಸಿದ್ದರಾಮಯ್ಯ. ಇಡೀ ದೇಶನ ನರೇಂದ್ರ ಮೋದಿ ಅಂತ ಹೇಳ್ತಾರೆ. ಹಾಕಲ್ಲ. ನಾ ಸಿದ್ದರಾಮಯ್ಯ 2000 ರೂಪಾಯಿ ಬರ್ತಾವ, ಅಕ್ಕಿ ರೊಕ್ಕ ಹಾಕ್ತಾರ, ಮತ್ತು ಆಮೇಲೆ ಬಸ್ ಐತೆ, ಕರೆಂಟ್ ಬಿಲ್ ಫ್ರೀ. ನಾವು ಯಾವಾಗಲಿದ್ದೆ ಸಿದ್ದರಾಮಯ್ಯಗೆ, ಫಸ್ಟ್ ಓಟ್ ಬಂದಾಗಲಿ ಸಿದ್ದರಾಮಯ್ಯ. ಯಾವ ಅಭ್ಯರ್ಥಿಗೆ ಆಯ್ಕೆ ಮಾಡಿದ್ರೆ ಸೂಕ್ತ? ಯಾವ ಅಭ್ಯರ್ಥಿ ಮಧ್ಯ ಕಳ್ಳ ಸಂಗಣ 2 ಸಲ ಗೆದ್ದಾನ, ಮನೆ ಸೇರಿನ, ಮತ್ತೆ ಬರೀ ಸರ್ಸತಿ ಅವ್ರ ಬಿಜೆಪಿ ಕಾಂಗ್ರೆಸ್ ಆಗ್ತದೆ. ಕಾಂಗ್ರೆಸ್ಗೆ ಮತ್ತೆ ಇಡೀ ದೇಶನ ನರೇಂದ್ರ ಮೋದಿ ಅಂತ. ಮೋದಿ ಸೆಂಟ್ರಲ್ ಮೋದಿ ಬರ್ತಾನಿಲ್ಲ, ಬರಲ್ಲ ಅಂತಾನಲ್ಲ. ರಾಜ್ಯದಾಗ ಮಾತ್ರ ಅವರು ಬಾಕಿಗಳು ಭಾಳ ಕೊಟ್ಟಾರ. ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ 2000 ರೂಪಾಯಿ ಕೊಟ್ಟಾರ, ಬಸ್ ಫ್ರೀ ಕೊಟ್ಟಾರ, ಅಕ್ಕಿ ಕೊಟ್ಟಾರ, ಏನ್ರಿ ಯುವಕರಿಗೆ ಕೊಟ್ಟಾರ, ಉದ್ಯೋಗ ಯುವಕರಿಗೆ. ಇದೊಂದು ಸಲ ನೋಡೋಣ, ಕೊಪ್ಪಳದಾಗ 2 ಸಲ ಬರೀ ಬಿಜೆಪಿ ಆಗಿದೆ. ಒಂದ್ಸಲ ಯಾಕೆ ಆರಿಸ್ಬಾರ್ದು ಕಾಂಗ್ರೆಸ್ನ? ಸರ್ಸತಿಗೆ ಅವರೇ ಆರಿಸ್ಬೇಕಾ? ಅದಲ್ಲ ಕಳ್ಳ ಸಂಘ ಅಂತ ಬಸವರಾಜ್ ಅಂತ ನಿಂತಿದ್ರು, ಯಾವನೇನು ಗೊತ್ತೇ ಇಲ್ಲ. ಅದೇ ಕಳ್ಳಿ ಸಂಗಣ್ಣ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ. ಅಲ್ಲಿ ಏನು ಕೊಡಲ್ಲ ಅಂತ ಇವ್ರು ಒಂದು ಆಸೆ ತೋರಿಸಿರ್ತಾರೆ. MLC ಕೊಡ್ತಾರೆ ಬಂದಾನ ಅಷ್ಟೇ, ಬದಲಾಯಿಸ್ಬೇಕು. ಮೋದಿ ಅವಾಗ ನರೇಂದ್ರ ಮೋದಿ ಅವಾಗಕ್ಕಿಂತ ಗ್ಯಾರಂಟಿ ಯೋಜನೆಗಳು ಅವನ ಜಾಸ್ತಿ ಆಗಿದೆ. ಮೋದಿ ಗ್ಯಾರಂಟಿ ಆತ ಇಲ್ಲಿ ಇರ್ತಕ್ಕಂಥ MP ಅವರು ಕಳ್ರದಾರ. ಬರೀ ಮೋದಿ ಹೆಸರು ಓಟ್ ಕೇಳ್ತಾರೆ, ಸ್ವಂತ ಓಟ್ ಕೇಳೋರು MP. ಆ MP ಓಟ್ ಹಾಕಲ್ಲ, ಮೋದಿ ಮಕ್ಕನ ಓಟ್ ಹಾಕ್ತಾರೆ ಅಷ್ಟೇ ಹೊರತಾಗಿ ಅಲ್ಲಿ ಇರ್ತಕ್ಕಂಥ ಕ್ಯಾಂಡಿಡೇಟ್ ಓಟ್ ಯಾರು ಹಾಕಲ್ಲ. ಮೋದಿ ಮಕ್ಕನೇ ಅವ್ರು ಬರೀ ಮೋದಿ ಇಟ್ಬಿಟ್ರೆ ಮುಂದೆ ಫೋಟೋ.
ಮೋದಿ ಮಕ್ಕಳೇ ಹಿಂದಕ್ಕೆ ಇಂದಿರಾ ಗಾಂಧಿ ಕತ್ತೆ ನಿಂತರೆ ಆರ್ಸಿ ಬರ್ತಾಳೆ ಅಂತ ಹೇಳ್ತಾರೆ. ಆದ್ರೆ ಈ ಮೋದಿ ನಿಂತರೆ ಕತ್ತೆ ನಿಂತರೆ ಆರ್ಸಿ ಬರ್ತಾರೆ. ಮೋದಿ ಮೇಲೆ ಮೋದಿ ಮೇಲೆ ಓಟ್ ಸ್ವಂತ ಓಟ್ ಯಾರಿಗೆಲ್ಲ ನೆನಪು. GST ಅಂತಿದೆ, ಆದ್ರೂ ವ್ಯಾಟ್ ಅಲ್ಲಿ ಇತ್ತು, ಇದರಲ್ಲಿ ಇತ್ತು. ಆದ್ರೆ ಈಗ ಗೌರ್ಮೆಂಟಿಗೆ ಟ್ಯಾಕ್ಸ್ ಬರಲಿಲ್ಲ ಅಂದ್ರೆ ಯಾವ್ದೇ ರೀತಿ ಇನ್ಕಮ್ ಬರಲ್ಲ. ಅದ್ರ ರೀತಿಯಲ್ಲಿ ಇದೆ ಅಲ್ವಾ? ಆದ್ರಿಂದ ಯಾವ ತರ ಅಂದ್ರೆ ಈಗ ರೇಟ್ಗಳು ಜಾಸ್ತಿ ಮಾಡಿದ್ರೆ ಎದಕ್ಕೆ ಬರ್ತೈತೆ ಹೇಳ್ರಿ. ಈಗ ಬ್ಯಾಳೆ ಎಷ್ಟಿತ್ರಿ, ಈಗ ಎಷ್ಟಾಗಿದೆ? ಎಕ್ಸಾಂಪಲ್ ಈಗ ಅಲ್ಲ, ಈಗ ಬ್ಯಾಳೆ ಎಷ್ಟಿದೆ, ಈಗ ಬ್ಯಾಳೆ ಎಷ್ಟಾಗಿದೆ ನೋಡ್ರಿ. ದಿನ ದಿನಕ್ಕೆ ಬಿಜೆಪಿ ಗ್ಯಾಸ್ ಇಂದ ಇತ್ತಲ್ಲ, ಗ್ಯಾಸ್ ಇಂದ ಬಂದು ಇಂಡಿಯಾದಾಗ ಪ್ರೊಡಕ್ಷನ್ ಇಲ್ಲ, ಔಟ್ ಆಫ್ ಕಂಟ್ರಿ, ಅಲ್ಲಿಂದ ತಗೋಬೇಕು. ಅವ್ರದ ಮೇಲೆ ಇದಾಗ್ತದೆ. ಈಗ ಗ್ಯಾಸ್ ನಮ್ಮದ ಇಂದಿನ ತೇಲೆ ಇದೆನಾ? ಬಾವಿಗಳು ತೋಡಿದ್ರೆ ಏನಾದ್ರು ತಲೆ ಬರ್ತದ, ನೀರು ಬರ್ತದ. ಎಲ್ಲಿ? ಇರಾಕಿಂದ ಬರ್ತದ. ಅವ್ರದ್ದು ಹೆಂಗಿರ್ತದೆ, ನಮ್ಗೆ ಹಿಂಗ ಆಗ್ತದ. ಇನ್ನೊಂದ್ರಿ, ಈಗ ಬಸ್ಸುಗಳು ಫ್ರೀ ಮಾಡಿದ್ರೆ ಈಗ ನೋಡ್ರಿ ಏತ ಬರೀ ಬಡ್ದಾಡಕತ್ತಾರ. ಈಗ ನಮ್ ಮೊದ್ಲೇ ಬೀಸಿ ತನಕತ್ತಾರ, ಈಗಿರೋದು ಚೆನ್ನಾಗಿಲ್ಲ ಅನ್ನಕತ್ತಾರ. ಜನ ಆಡೋ ಮಾತುಗಳು ಇವು. ಈಗ ಫ್ರೀ ಇದ್ದಿದ್ರೆ ಈಗ ನಮಗೆ ಬಸ್ಸುಗಳು ಸಿಗ್ತಾ ಇಲ್ಲ, ನಮಗೆ ಬರೀ ಬಡದಾಡ ಹಾಕಿದೆ, ಕೈಕಾಲು ಮುರಿದಂಗೆ ಆಗಿದೆ. ಅಲ್ಲಿ ನೋಡಿದ್ರೆ ಡೋರ್ಗಳು ಮುರಿದು ಹೋಗಿದೆ, ಈ ಕಡೆ ಒಬ್ಬೊಬ್ಬರು ಮನುಷ್ಯರು ಕೈಕಾಲು ಮುರ್ಕೊಂತಾರ, ಆ ಥರ ಆಗ್ಬಿಡಿದೆ. ಬರೀ ಬಡದಾಡ ಆಗಿದೆ. ಅವ್ರೆಲ್ಲ ಎಲೆಕ್ಷನ್ ಬಂದಾಗಂದೆ ಬರೋದ, ರೈತರದ್ದು ಏನಂಬೋದಿಲ್ಲ. ಎಲ್ಲ ಇದು ಸಿದ್ದರಾಮಯ್ಯ ಮಾಡಿ ಕುಂತ 70 ಸಾವಿರ ಮಾಡ್ಯಾನಂತ ಒಂದು ಎಕರೆಗೆ. ಏನಿದೆಲ್ಲ ಬಡವ್ರು ಬದುಕ್ಬೇಕಾ ಬದುಕ್ಬಾರ್ದ? ಈ ರೀತಿ ಬರೇ ಇಂಥವು ಮಾಡ್ಕೊಂಡು ಕುಂತಾರೆ. ಬಡವರು ಎಲ್ಲಿ ಬಡವರು ಐತಪ್ಪ? 30 ಎಕರೆ 40 ಎಕರೆ ತಾಂಬರ ಇದು ಮಾಡ್ಕೊಂಬಂಗಲ್ಲ. ಅವನು ಆಧಾರ್ ಕಾರ್ಡ್ ಇದು ಮಾಡಿಬಿಟ್ಟ ಎಲ್ಲ ಇದೆಲ್ಲ ರೈತರ ಮ್ಯಾಗ ಎಲ್ಲ ಬಡವ್ರ ಮ್ಯಾಗ. ಬಡವ್ರು ಬದುಕಂಗಿಲ್ಲ. ಈಗ ಬಡವ್ರ ಮ್ಯಾಗ ಏನು ಇದಿಲ್ಲ, ಸುಮ್ಮನೆ ರೈತರಿಗೆ ಎಣ್ಣಿಟ್ಟ ನೋಡಿ ಬೇಸ. ಇಲ್ಲಿ ಎದುರಿಗಿರ್ಬೇಕಿತ್ತಾತ. ಮತ್ತೆ ಬಿಜೆಪಿ ಸರ್ಕಾರದಲ್ಲಿ ಕೂಡ ಎಲ್ಲ ಬೆಲೆ ಏರಿಕೆ ಅದು ಅಲ್ಲಿ ಕೂಡ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಬಿಜೆಪಿ ಕೆಲಸ ಮಾಡ್ಯಾರ, ವರ್ಗದಾರ ಅವ್ರು. ಅವನ ಪಾಪ ಇವನು ಬೊಮ್ಮಾಯಿ 2 ಸಾವಿರ ಹಾಕಿದ, ಈತ 2 ಸಾವಿರ ಹಾಕಿದ. ಈತ ಏನು 2 ಸಾವಿರ ಹಾಕ್ಯಾನಪ್ಪ ರೈತರಿಗೆ? ಪ್ರತಿ ತಿಂಗಳ ಕೊಡ್ತಾನಲ್ಲ 200 ರೂಪಾಯಿ ಬೊಮ್ಮಾಯಿ ಅವ್ರದ್ದು. ಏನು ಹೆಣ್ಮಕ್ಳಿಗೆ ಹಾಕ್ಯಾನ ಅಷ್ಟೇ, ಗಣಮಕ್ಳಿಗೆ ಹಾಕಿದ ಗಣಮಗ ಬೊಮ್ಮಾಯ. ರೋಡ್ಗಳು ಮಾಡಿಸದ ಬೇಕಾದಷ್ಟು ಬಿಜೆಪಿ ಸರ್ಕಾರ. ಈತೇನು ಒಂದು ಪುಟ್ಟು ಗೊರಸಾಕುವಲ್ಲ, ಒಂದು ಪುಟ್ಟು ಗೊರಸಾಕದ ಆಗದಲ್ಲ. ಇವ ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರದಿಂದ ಯಾವ ಅಭಿವೃದ್ಧಿ ಕೆಲಸ ಇಲ್ಲ. ಸುಮ್ಮನೆ ಸರ್ಕಾರ ಅಂಬದಂದೆ ಎಲ್ಲ ಬಿಜೆಪಿ ಸರ್ಕಾರ ಒಳ್ಳೇದು ಮಾಡ್ಯಾರ. ಅವ್ರಂತ ಹೇಳಕಲ್ಲ, ಇವ್ರಂತ ಹೇಳಕಲ್ಲ. ನ್ಯಾಯ ನಮ್ಮ JDS ಮಾಡ್ತೆ, ನಮ್ಮ JDS ಸರ್ಕಾರ ಅದು ಕೆಲಸ ಮಾಡ್ತೆ. ಈತ ಏನು ಮಾಡಿಲ್ಲ. ಇತ್ತ ಆಲ್ಮೋಸ್ಟ್ ಆಲ್ ಬಿಜೆಪಿ ಇದ್ರೆ ಬೆಟರ್ ಸರ್. ಯಾಕಂದ್ರ ಈಗೆಲ್ಲ ಇದು ಮುಖ್ಯಮಂತ್ರಿ ಮಾಡಿದಾರಲ್ಲ, ಈಗ 2 ಸಾವಿರ ಆಗ್ತಾರಲ್ಲ, ಅದರಿಂದ ಏನು ಯೂಸ್ ಇಲ್ಲ. ಒಂದು ವೇಳೆ ಯೂಸ್ ಇತ್ತಂದ್ರೆ ಈಗ ಎಜುಕೇಶನ್ ಒಂದು ಫ್ರೀ ಮಾಡ್ಲು, ಹಾಸ್ಪಿಟ್ಲ್ ಒಂದು ಫ್ರೀ ಮಾಡ್ಲು, ಅದು ಮೇನ್ ಇಂಪಾರ್ಟೆಂಟ್. ಇದು 2 ಸಾವಿರ ಯಾಕೆ ಬೇಕು ಹಾಕಕ್ಕೆ? ವೇಸ್ಟ್, ಆಲ್ಮೋಸ್ಟ್ ಆಲ್ ವೇಸ್ಟ್. ಅದು ಬಹುತೇಕ ಮಹಿಳೆಯರು ಅದನ್ನ ಅನುಕೂಲ ಆಗಿದೆ ಅಂತ ಹೇಳ್ತಾರೆ. ಹಾಕ್ಲೇಬಾರ್ದು. ಅದು ನಮ್ಮಿಂದ ದುಡ್ಡು ತಗೊಂಡು ಮತ್ತೆ ನಮಗೆ ಕೊಡ್ತಾರೆ, ಅವ್ರೇನ ಸಪ್ರೇಟ್ ಏನು ಕೊಡಂಗಿಲ್ಲ. ಈ ಕೇಂದ್ರ ಸರ್ಕಾರ ಏನು ಸಪ್ರೇಟ್ ಕೊಡಲ್ಲ. ಕೇಂದ್ರ ಸರ್ಕಾರ ಕೊಡಲ್ಲ, ನಮ್ ದುಡ್ಡು ಏನಿಲ್ಲ. ಅದು ಹಾಕ್ಲೇಬಾರ್ದ. ಫಸ್ಟ್ ಆಫ್ ಆಲ್ ಫ್ರೀ ಹಾಕ್ಲೇಬಾರ್ದು, ಫ್ರೀ ಕೊಡ್ಲೇಬಾರ್ದು. ಏನೇ ಆಗಿರ್ಲ. ಇವಾಗ ಮನೆ ಯಜಮಾನ ದುಡ್ಡು ತಿಂದ್ರೆ ಹೆಂಗಿರುತ್ತ? ಕುಂತು ತಿಂದ್ರೆ ನೀವೇ ತಂದೆ ಇದ್ರಿಗಿನ ಬೈತಾರೆ, ಹೌದಿಲ್ಲ? ನಮ್ಮನ್ನ ಆ ಥರ ಇರ್ಬೇಕಂತ ಹೇಳದ್ ನಾನು. ಫ್ರೀ ಹಾಕೋದು ವೇಸ್ಟ್. ಮತ್ತೆ ನಿಮ್ಮ ಅಭಿಪ್ರಾಯ ಏನು? ಯಾರಿಗೆ ಹಾಕಿದ್ರೆ ಒಳ್ಳೇದಾಗುತ್ತಂತ ಅನ್ಕೊಂಡಿ? ಮೌಲಿಗೆ ಹಾಕ್ಬೇಕಂತ ಮಾಡಿದ್ರಿ. ಮೋದಿಗೆ. ಮತ್ತೆ ಅದ್ರಾಗ ಕೇಂದ್ರ ಸರ್ಕಾರ ಅವ್ರು ಬರೇ ಸುಳ್ಳು ಹೇಳ್ತಾರೆ. ನರೇಂದ್ರ ಮೋದಿ ಅವ್ರಲಿಂದ ಯಾವುದೇ ಒಂದು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಅವ್ರು, ಕಾಂಗ್ರೆಸ್ನವರು ಅಂತಾರಲ್ರಿ. ಮತ್ತೆ ಅವರು ಈಗ ಯಾವ ಮೌಲ್ಯ ಅದನ್ನ ಒಳ್ಳೇದಕ್ಕ ಒಂದು ಇದು ಮಾಡ್ತಾರೆ ನಮ್ಮ ಭಾವನೆ ನಮ್ಗೆ ಐತಿ. ನಾನು ಬಸ್ ಫ್ರೀ ಮಾಡೀನಿ, 2 ಸಾವಿರ ರೂಪಾಯಿ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದೀನಿ. ಅದು ಮಾಡ್ಯಾರ ಅಂದ್ರೆ ಏನು ಉಪಯೋಗ ಐತೆ? ಅದು ಈಗ ಸ್ಕೂಲ್ ಮಕ್ಕಳಿಗೆ ಮಾಡ್ಲಿ, ಮುಜೇರಿಗೆ ಸಂಬಳ ಮಾಡ್ಲಿ, ಅದರಿಂದ ಏನು ಉಪಯೋಗ ಐತೆ? ಕಾಂಗ್ರೆಸ್ನವ್ರು ಹೇಳ್ತಾರೆ ನಾವು 70 ವರ್ಷದಿಂದ ಎಲ್ಲ ಡ್ಯಾಮ್ ಕಟ್ಟಿದ್ವಿ, ನೀರಾವರಿ ಮಾಡಿದ್ವಿ, ಶಿಕ್ಷಣ ವ್ಯವಸ್ಥೆ ಜಾರಿ ಮಾಡಿದ್ವಿ, ರಸ್ತೆ ಮಾಡಿಕೊಟ್ವಿ. ಬಿಜೆಪಿ ಅವ್ರು ಏನು ಹೇಳ್ತಾರೆ? ಏನು ಮಾಡಿಲ್ಲ ಅಂತ ಹೇಳ್ತಾರೆ. ಮತ್ತೆ ಅದಕ್ಕೆ ಯಾಕೆ ನಾವು ಬಿಜೆಪಿಗೆ ಬೆಂಬಲ ಮಾಡ್ಬೇಕಂತ? ದೇಶಕ್ಕೆ ಇದು ಮಾಡೋದಕ್ಕ ನಾವು ಮೌಲ್ಯಕ್ಕೆ ಮಾಡ್ಬೇಕಂಬುದು ಇಷ್ಟ ಐತಿ ನಮ್ಗೆ.